ನಾನು ಆರಿಸ್ಕೊಂಡಿರುವಂತಹ ವಿಚಾರ, ನಮಗೆ ಪ್ರವಾದಿಗಳು ಬೇಕು. ನಮಗೆ ಪ್ರವಾದಿಗಳು ಬೇಕು. ಪ್ರವಾದಿಗಳು ಬೇಕಿದ್ರೆ ಯಾಕೆ ಬೇಕು ಅನ್ನೋದನ್ನ ನಾವಿವತ್ತು ನೋಡುವ. ಪ್ರಾರ್ಥನೆ ಮಾಡಿ ನಾವು ಪ್ರಾರಂಭಿಸೋಣ. ಪ್ರೀತಿಯ ತಂದೆಯೇ, ಮಹೋನ್ನತನಾದ ನಿನ್ನ ಮುಂದೆ ಕೇವಲ ಪಾಪಿಗಳಾದ ನಾವು ಬಂದು ಬೇಡಿಕೊಳ್ಳುತ್ತಿದ್ದೇವೆ. ನಮ್ಮ ಹೃದಯಗಳನ್ನು ನೀವು ಶುದ್ಧೀಕರಿಸಿ ಸತ್ಯದ ಮಾರ್ಗದಲ್ಲಿ ವಿನಯಪೂರ್ವಕವಾಗಿ ನಡೆದು ತಗ್ಗಿದ ಸ್ವಭಾವವುಳ್ಳವರಾಗಿ ನಡೆಯುವುದಕ್ಕೆ ನಿನ್ನ ಮಾರ್ಗಗಳನ್ನು ನಾವು ಕಂಡುಕೊಂಡು ನಿನ್ನಲ್ಲಿ ಆನಂದಿಸಿ ನಿನ್ನನ್ನು ವಂದಿಸಿ ನಾವು ಮನೆಗೆ ತೆರಳುವಂತೆ ನಡೆಸು. ನಮ್ಮ ಹೃದಯಗಳಲ್ಲಿ ಹೊಸತನವನ್ನು ಉಂಟು ಮಾಡು. ನಿನ್ನ ಪರಿಶುದ್ಧಾತ್ಮನ ಬಲದಿಂದ ನನ್ನನ್ನು ಇಲ್ಲಿರುವ ಸರ್ವರನ್ನು ತುಂಬಿಸು. ನಾವು ಕಲಿಯುವಂತಹ ವಿಚಾರಗಳು ಪರಲೋಕ ರಾಜ್ಯಕ್ಕೆ ನಾವು ಸಿದ್ಧಗೊಳ್ಳಲು ಕರುಣಿಸು. ಎಲ್ಲವನ್ನು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ನಾವು ಈ ವಿಷಯವನ್ನ ನಾಳೆನೂ ಕೂಡ ಮುಂದುವರಿಸ್ತೇವೆ. ಆದರೆ ಇವತ್ತು ಕೇವಲ ಹಿನ್ನೆಲೆ, ನಾವು ನಾಳೆ ಕಲಿಯುವಂಥದ್ದಕ್ಕೆ ಹಿನ್ನೆಲೆ ಅಥವಾ ಇಂಟ್ರೊಡಕ್ಷನ್ ಅಂತ ಹೇಳ್ಬೋದು. ಪ್ರವಾದಿಗಳು ನಮಗೆ ಯಾಕೆ ನಮ್ಮ ಇವತ್ತಿನ ಅಧ್ಯಯನಕ್ಕೋಸ್ಕರ ಆರಿಸಿಕೊಂಡಿರುವಂತಹ ಪ್ರಮುಖ ವೇದವಾಕ್ಯ ಜ್ಞಾನೋಕ್ತಿಗಳು 29:18. ಇದನ್ನು ಪುನಃ ಕೊನೆಯಲ್ಲಿ ಓದೋಣ, ಆದರೆ ಇವಾಗ ಇಲ್ಲಿಂದ ಓದಿ ಪ್ರಾರಂಭಿಸೋಣ. ಜ್ಞಾನೋಕ್ತಿಗಳು 29:18 ಕನ್ನಡದಲ್ಲಿ ಓದಿ, ಅದನ್ನು ಇಂಗ್ಲಿಷ್ ನಾನು ಹೇಳ್ತೇನೆ. ಜನರು ಅಂತ್ಯ ಮೀರುವರು, ಧರ್ಮೋಪದೇಶವನ್ನು ಕೈಕೊಳ್ಳುವನು ಧನ್ಯನಾಗುವನು. ದೇವದರ್ಶಕರಿಲ್ಲದಿರುವಲ್ಲಿ ಜನರು ಅಂಕಿ ಮೀರುವರು, ಧರ್ಮೋಪದೇಶವನ್ನು ಕೈಕೊಳ್ಳುವವರು ಧನ್ಯನಾಗುವನು. ಇಂಗ್ಲಿಷ್ ಅಲ್ಲಿ ಹೇಳುತ್ತೆ, when there is no vision people perish. ದೇವ ದರ್ಶನಗಳು ಇಲ್ಲದೆ ಇರುವಾಗ ಜನರು ನಾಶವಾಗ್ತಾರೆ. ಏನಾಗ್ತಾರೆ? ಜನರು ನಾಶವಾಗ್ತಾರೆ. ಹೊಸೆಯ 4:6 ಹೇಳುತ್ತೆ, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ಮೈ ಪೀಪಲ್ ಪೆರಿಶ್ ಫಾರ್ ದಿ ಲ್ಯಾಕ್ ಆಫ್ ನಾಲೆಡ್ಜ್. ಜ್ಞಾನ ಇಲ್ಲದವರಾಗಿ ಜನರು ಏನಾಗ್ತಾರೆ? ಈಗ ದೇವರಿಗೆ ಅನ್ಯರನ್ನ ರಕ್ಷಣೆ ಮಾಡಬೇಕು ಅಂತ ಎಷ್ಟು ಮನಸ್ಸಿದೆಯೋ, ಹಾಗೆ ತನ್ನ ಜನರನ್ನ ರಕ್ಷಣೆ ಮಾಡಬೇಕು ಅನ್ನೋ ಮನಸ್ಸು ಕೂಡ ಇದೆ. ಈಗ ನಾವೆಲ್ಲರೂ ರಕ್ಷಣೆ ಹೊಂದಿದ್ದೇವೆ ಅಂತ ದೇವರೇನು ಅನ್ಕೊಂಡಿಲ್ಲ. ದೀಕ್ಷಾ ಸ್ನಾನ ನಮ್ಮನ್ನ ರಕ್ಷಣೆಗೆ ಖಾತ್ರಿ ಮಾಡೋದಿಲ್ಲ. ದೀಕ್ಷಾ ಸ್ನಾನ ಪ್ರಾರಂಭ ಅಷ್ಟೇ. ದೀಕ್ಷಾ ಸ್ನಾನ ನಂತರ ಪ್ರಯಾಣ ಬಹಳ ಕಠಿಣವಾದದ್ದು, ಹಾದಿ ಬಹಳ ಕಠಿಣವಾದದ್ದು. ಈ ಕಠಿಣವಾದ ಹಾದಿನಲ್ಲಿ ದೇವರು ನಮ್ಗೆ ನಾವು ನಾಶವಾಗಬಾರ್ದು ಅನ್ನೋದಕ್ಕೋಸ್ಕರ ದೇವದರ್ಶಕರನ್ನ ಇಟ್ಟಿದ್ದಾನೆ ಎಂದಾಗೆ. ನಾನು 29:18 ಓದಿದ್ವಲ್ವ, ಏನ್ ಹೇಳುತ್ತೆ? ಇಂಗ್ಲಿಷ್ ಅಲ್ಲಿ ಹೇಳುತ್ತೆ, ದೇವದರ್ಶನಗಳು ಇಲ್ಲದೆ ಹೋದ್ರೆ ಜನರು ಏನಾಗ್ತಾರೆ? ನಾಶವಾಗ್ತಾರೆ, ಅಂಕೆ ಮೀರ್ತಾರೆ ಅಂತ. ಅಂಕೆ ಮೀರೋದು ಅಂದ್ರೆ ಪಾಪ ಮಾಡ್ತಾರೆ ಅಂತ. ಅಂಕೆ ಅಂದ್ರೆ ಹದ್ಬಸ್ದಲ್ಲಿ ಇರಲ್ಲ, ದೇವರ ನಿಯಂತ್ರಣದಲ್ಲಿ ಇರೋದಿಲ್ಲ ಅಂದ್ರೆ ಅರ್ಥ. ಪಾಪ ಮಾಡ್ತಾರೆ. ಪಾಪ ಮಾಡಿದ್ರೆ ಏನು? ಪಾಪದ ಫಲ ಏನು? ನಾಶ, ಮರಣ, ನಾಶ. ನಾಶ ಆಗ್ಬಾರ್ದು ಅಂತ ದೇವರು ದೇವದರ್ಶನಗಳನ್ನ. ಹಾಗಿದ್ರೆ ನಮಗ್ ಪ್ರವಾದಿಗಳು ಬೇಕು. ಪ್ರವಾದಿಗಳು ಯಾರು ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಂಡ. ಪ್ರವಾದಿಗಳು ಯಾರು? ಕೇವಲ ಅವರು ಮುಂದೆ ಆಗೋದನ್ನಷ್ಟೇ ಹೇಳ್ತಾರೋ, ಮುಂದೆ ಆಗೋದನ್ನು ಮಾತ್ರ ಹೇಳೋರು ಪ್ರವಾದಿನೋ ಅಥವಾ ಅದಕ್ಕಿಂತ ಹೆಚ್ಚಿನವರು? ಅದನ್ನು ನಾವು ಸ್ವಲ್ಪ ಹೊತ್ತು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಸಮಯಾವಕಾಶ ಇಲ್ಲದೆ ಇರೋದ್ರಿಂದ ನಾನು ಇವೆಲ್ಲದಕ್ಕೂ ನಿಮ್ಗೆ ಪುರಾವೆ, ಬೈಬಲಿಂದ ಪುರಾವೆ ಕೊಡೋದಕ್ಕೆ, ವಾಕ್ಯಗಳನ್ನ ಓದಿಸೋದಕ್ಕಾಗೋದಿಲ್ಲ. ನಿಮಗೆ ಬೇಕಂತಂದ್ರೆ ಹೊರಗಡೆ ಬಂದಾಗ ನಾವು ಅವುಗಳನ್ನ ಚರ್ಚೆ ಮಾಡುವ. ಪ್ರತಿಯೊಂದನ್ನು ಕೂಡ ಬೈಬಲಿಂದ ನಾವು ಅರ್ಥ ಮಾಡ್ಕೊಳ್ಬಹುದು. 2 ಪೂರ್ವಕಾಲ ವೃತ್ತಾಂತ 33:18 ಯಾರು ಪ್ರವಾದಿಗಳು? 2 ಪೂರ್ವಕಾಲ ವೃತ್ತಾಂತ 33:18. ಮನಸ್ಸೆಯ ಉಳಿದ ಚರಿತ್ರೆಯು, ಅವನು ದೇವರಿಗೆ ಮಾಡಿದ ಪ್ರಾರ್ಥನೆಯು, ದರ್ಶಿಗಳು ಇಸ್ರಾಯೇಲ್ ದೇವರಾದ ಯೆಹೋವನ ಹೆಸರಿನಲ್ಲಿ ಅವನಿಗೆ ಹೇಳಿದ ಮಾತುಗಳು
ಇಸ್ರಾಯೇಲ್ ರಾಜರ ವೃತ್ತಾಂತದಲ್ಲಿ ಬರೆದಿರುತ್ತದೆ. ಇಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದೆ ಅನ್ನೋದನ್ನು ನಾವು ತೆಗೆದುಕೊಳ್ಳೋದಕ್ಕಿಂತ ಪ್ರವಾದಿಗಳು ಯಾರು, ದರ್ಶಿಗಳು ಅನ್ನೋ ಪದ ಇದೆ. ದರ್ಶಿ ಅಂತಂದ್ರೆ ದರ್ಶನವನ್ನ ಕಾಣುವುದು. ದರ್ಶಿ ಅಂದ್ರೇನು? ದರ್ಶನವನ್ನ ಕಾಣುವುದು. ದೇವರು ಕೊಡುವ ಆ ದರ್ಶನವನ್ನ ನೋಡುವವರು ಏನ್ ಮಾಡ್ತಾ ಇದ್ರು? ದರ್ಶಿಗಳು ಇಸ್ರಾಯೇಲ್ ದೇವರಾದ ಯೆಹೋವನ ಹೆಸರಿನಲ್ಲಿ ಅವನಿಗೆ ಹೇಳಿದ ಮಾತುಗಳು. ದರ್ಶಿಗಳು ಏನ್ ಮಾತಾಡ್ತಾರೆ? ಯೆಹೋವನ ಹೆಸರಿನಲ್ಲಿ ಮಾತಾಡ್ತಾರೆ. ದರ್ಶಿಗಳು ತಾವೇ ಸ್ವತಃ ಮಾತಾಡೋದು. ಯಾರ ಮೂಲಕ? ದೇವರು ಅವ್ರ ಮೂಲಕ ಮಾತಾಡಿಸ್ತಾ ಇದ್ದಾನೆ ವಿನಃ ಸ್ವತಃ ತಾವೇ ಏನು ಮಾತಾಡ್ಲಿಕ್ಕೆ ಒಂದ್ ವೇಳೆ ಅವರೇ ಮಾತಾಡಿದ್ರೆ ಅವರು ಸುಳ್ಳು ಪ್ರವಾದಿಗಳಾಗ್ತಾರೆ, ಸುಳ್ಳು ದರ್ಶಿಗಳಾಗ್ಬಿಡ್ತಾರೆ. ಹಾಗಿದ್ರೆ ಪ್ರವಾದಿಗಳು ಏನ್ ಮಾಡ್ತಾ ಇದ್ದಾರೆ? ದೇವರ ಹೆಸರಿನಲ್ಲಿ ನಮ್ಗೆ ಮಾತಾಡ್ತಾರೆ. ಪ್ರವಾದಿಗಳು ದೇವರ ಹೆಸರಿನಲ್ಲಿ ಮಾತಾಡ್ತಾರೆ. ಹಾಗಿದ್ರೆ ಪ್ರವಾದಿ ತನ್ನಷ್ಟಕ್ಕೆ ತಾನೇ ಏನು ಮಾತಾಡೋದಿಲ್ಲ. ದೇವರಿಂದ ಬಂದದ್ದನ್ನೇ ಆತನು ಹೆಚ್ಚಿಗೆ ಹೇಳ್ತಾನೆ. ನಾನು ಹೇಳಿದ್ದನ್ನು ನೀ ಜನರಿಗೆ ಹೇಳ್ಬೇಕು. ಅವ್ರು ಕೇಳಲಿ ಕೇಳಲೇ ಇರಲಿ, ನಾನು ಹೇಳಿದ್ದನ್ನು ನೀನು ಅವ್ರಿಗೆ ಹೇಳಲೇಬೇಕು. ನೀನ್ ಕಾವಲುಗಾರ. ಪ್ರವಾದಿ ಕಾವಲುಗಾರ. ಪ್ರವಾದಿ ದೇವರಿಂದ ಬಂದದ್ದನ್ನ ಮನುಷ್ಯರಿಗೆ ತಿಳಿಸ್ತಾನೆ. ಇದು ಪ್ರವಾದಿಯ ಕೆಲಸ. ಅನೇಕ ಪ್ರವಾದಿಗಳನ್ನು ನಾವು ನೋಡ್ತೇವೆ. ಹನೋಕನ ಬಗ್ಗೆ ಯೂದನ ಪುಸ್ತಕದಲ್ಲಿ ಬರೆಯುತ್ತೆ. ಆತನು ಯೇಸು ಕ್ರಿಸ್ತನ ಬರೋಣದ ಬಗ್ಗೆ ಆಗ 5,000 ವರ್ಷದ ಹಿಂದೆ ಪ್ರಸಂಗ ಮಾಡ್ತಾರೆ. ನೋಹ ಮುಂದೆ 120 ವರ್ಷ ಆದ್ಮೇಲೆ ಜಲಪ್ರಳಯಗಳು ಬರುತ್ತೆ, ಲೋಕ ಎಲ್ಲ ನಾಶ ಆಗುತ್ತೆ, ನೀವೆಲ್ಲರೂ ರಕ್ಷಣೆ ಹೊಂದಬೇಕು ಅಂತ ಆಗಿನ ಲೋಕದ ಎಲ್ಲಾ ಜನರಿಗೆ ಸುವಾರ್ತೆಯನ್ನ 120 ವರ್ಷ ಸಾಕು. ಆತನು ಅವನ ಹೆಂಡತಿ ಮಕ್ಕಳು ಸೊಸೆ ಎಲ್ಲರೂ ನಾವೆಲ್ಲಿ ಸೇರ್ಕೊಳ್ಳೋದಕ್ಕೆ ದೇವರು ನೇಮಿಸ್ತಾರೆ. ಅಂದ್ರೆ ದೇವರು ಲೋಕ ನಾಶ ಆಗೋದಕ್ಕಿಂತ ಮುಂಚೆ ಜನರನ್ನ ರಕ್ಷಣೆ ಮಾಡೋದಕ್ಕೆ ಒಬ್ಬ ಪ್ರವಾದಿನ. ಇವತ್ತು ನಾವು ಅಂತ್ಯಕಾಲದಲ್ಲಿ ಇದ್ದೇವೆ, ಲೋಕ ನಾಶ ಆಗೋದಕ್ಕಿದೆ, ಪ್ರವಾದಿನ ನಾವು ಬಯಸ್ಬೇಕು. ಹೌದು, ಮೋಶೆ ಬರುವಾಗ ನಾವು ನೋಡ್ತೇವೆ, ಬಹಳ ಹಳೆ ಒಡಂಬಡಿಕೆಯಲ್ಲಿ ಬಹಳ ಎದ್ದು ಕಾಣುವಂತಹ ಪ್ರವಾದಿ ಮೋಶೆ 6 ಪುಸ್ತಕಗಳನ್ನು ಕೂಡ ಬರೆದಿದ್ದಾನೆ. ಆಮೇಲೆ ಆತನು ದೇವರಿಂದ ಕಟ್ಟಳೆಗಳನ್ನ ಕೊಟ್ಟನು. ಆಮೇಲೆ ಹೋಶೇಯ 12:13 ಹೋಶೇಯನ ಪುಸ್ತಕ, ದಾನಿಯೇಲ ಆದ್ಮೇಲೆ ಹೋಶೇಯ 12:13. ಈಗ ಪ್ರವಾದಿಗಳು ಏನೇನ್ ಮಾಡ್ತಾ ಇದ್ದಾರೆ? ಹನೋಕ ಬೇರೆ ಮಾಡಿದ, ನೋಹ ಬೇರೆ ಮಾಡಿದನು, ಮೋಶೆ ಬೇರೆ ಕೆಲಸ ಮಾಡ್ತಾ ಇದ್ದಾನೆ. ನೋಡೋಣ, ಹೋಶೇಯ ದಾನಿಯೇಲ ಆದ್ಮೇಲೆ ಇಸ್ರಾಯೇಲರನ್ನು ಪ್ರವಾದಿಯ ಮುಖಾಂತರ ಐಗುಪ್ತದೊಳಗಿಂದ ಪಾರು ಮಾಡಿದನು. ಪ್ರವಾದಿಯ ಮೂಲಕ ಆತ ರಕ್ಷಿತವಾಯಿತು. ಅದು ರಕ್ಷಿತವಾಯಿತು. ಏನ್ ಹೇಳುತ್ತೆ? ಮೋಶೆ ಕೇವಲ ಪ್ರವಾದಿನೋ? ಅವನಿಂದನೇ ದೇವರು ಪ್ರವಾದಿ ಮೂಲಕನೇ ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಬರಮಾಡ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅವನನ್ನು ನೇಮಿಸ. ಅವನೊಬ್ಬ ಪ್ರವಾದಿ. ಮೋಶೆಗಿಂತ ದೊಡ್ಡ ಪ್ರವಾದಿ ಹಿಂದೆ ಎದ್ದಿಲ್ಲ ಅಂತ ಯೇಸು ಕ್ರಿಸ್ತ. ಸ್ನಾನಿಕನಾದ ಯೋಹಾನನ ಬಗ್ಗೆ ಏನೋ ಸ್ನಾನಿಕನಾದ ಯೋಹಾನನ ಬಗ್ಗೆ ಯೇಸು ಕ್ರಿಸ್ತ. ಮೋಶೆ ದೊಡ್ಡ ಪ್ರವಾದಿ. ಎಷ್ಟು ಮಟ್ಟಿಗೆ ಅಂತಂದ್ರೆ, ಒಂದು ವೇಳೆ ಮೋಶೆ ಇದ್ದಿದ್ರೆ ಇಸ್ರಾಯೇಲರು ಆನಂತರ ಕಾಲದಲ್ಲಿ ದೇವರ ಮತ್ತು ಮೋಶೆನೇ ಆರಾಧಿಸುವಷ್ಟು ಮಟ್ಟಿಗೆ ದೊಡ್ಡ ಹೆಸರನ್ನ ಮಾಡಿದ್ದ, ದೊಡ್ಡ ಗೌರವವನ್ನ ಸಂಪಾದಿಸಿದಂತಹ ವ್ಯಕ್ತಿ. ಇಲ್ಲಿ ಇಸ್ರಾಯೇಲನ್ನು ಪ್ರವಾದಿಯ ಮುಖಾಂತರ ಐಗುಪ್ತದೊಳಗಿಂದ ಪಾರು ಮಾಡಿದನು. ಯಾರು? ದೇವರು. ದೇವ್ರು ಯಾರು ಉಪಯೋಗಿಸ್ಕೊಳ್ತಾ ಇದ್ದಾನೆ? ಐಗುಪ್ತ ದೇಶದಿಂದ ಆಚೆ ಕರ್ಕೊಂಡು ಬರೋದಿಕ್ಕೆ, ನಮ್ಮನ್ನ ಈ ಲೋಕದಿಂದ ಬಿಡಿಸೋದಿಕ್ಕೆ. ಹಾಗಿದ್ರೆ ಒಬ್ಬ ಪುನಃ ಪ್ರವಾದಿ ಬರಬೇಕು ಅಲ್ವಾ? ಐಗುಪ್ತದಿಂದ ಬರ್ಬೇಕಂತ, ಐಗುಪ್ತ ದೇಶದಿಂದ ಬಿಡಿಸ್ಬೇಕನ್ನೋದಕ್ಕೆ ಒಬ್ಬ ಪ್ರವಾದಿ ಬೇಕಾದ್ರೆ, ನಮ್ಮನ್ನ ಲೋಕದಿಂದ ಬಿಡಿಸಿ ಪರಲೋಕಕ್ಕೆ ಸೇರಿಸ್ಬೇಕಂತಂದ್ರೆ ಒಬ್ಬ ಪ್ರವಾದಿ ಬರ್ಬೇಕು. ನೋಡೋಣ, ಆ ಪ್ರವಾದಿಯ ಮೂಲಕ ಅದು ರಕ್ಷಿತವಾಯಿತು. ಯೇಸು ಕ್ರಿಸ್ತ ರಕ್ಷಣೆ ಮಾಡಿದ್ದು ಯಾರ ಮೂಲಕ ರಕ್ಷಿತವಾಯಿತು? ಪ್ರವಾದಿ ಮೋಶೆ. ಹಾಗಿದ್ರೆ ಮೋಶೆಯಿಂದ ಹೋಗಿದ್ದಿದ್ರೆ, ಅಥವಾ ಮೋಶೆ ಅಂತ ಒಬ್ಬ ಪ್ರವಾದಿಯಿಂದ ಹೋಗಿದ್ದಿದ್ರೆ ಇಸ್ರಾಯೇಲ್ ಐಗುಪ್ತ ದೇಶಕ್ಕೆ ಆಚೆ ಬರ್ತಾ ಇದ್ರು? ಅಥವಾ ಒಬ್ಬ ಪ್ರವಾದಿನ ಬಿಟ್ಟು ಬೇರೆ ಇನ್ಯಾವ ರಾಜನನ್ನು ಅಥವಾ ಇನ್ನೊಬ್ಬ ದಂಡನಾಯಕನನ್ನು ದೇವರು ಆರಿಸ್ಕೊಳ್ಳಿಲ್ಲ. ಯಾರನ್ನ ಆರಿಸ್ಕೊಂಡು? ಪ್ರವಾದಿನ ಆರಿಸ್ಕೊಂಡು. ಹಾಗಿದ್ರೆ ಪ್ರವಾದಿಗಳು ನಮ್ಗೆ ಎಷ್ಟು ಅಗತ್ಯ?
ಅದೇ ಪ್ರವಾದಿಯ ಮೂಲಕ ದೇವರು ನಮಗೆ ಕಟ್ಟಳೆಗಳನ್ನ ಕೊಟ್ಟನು, 10 ಆಜ್ಞೆಗಳನ್ನ ಬರೆದು ಲಿಖಿತ ರೂಪದಲ್ಲಿ ಕೊಟ್ಟನು. ಈ 5 ಧರ್ಮಗ್ರಂಥಗಳನ್ನ ಕೊಟ್ಟನು. ಯೆಹೋಶುವ, ಮೋಶೆ ಅದ ನಂತರ ಬರ್ತಾನೆ. ಆತನು ಮೋಶೆ ಕಾನಾನ್ ದೇಶಕ್ಕೆ ಹೋಗಕ್ಕಾಗದೆ ಹೋದ ಕಾರಣ ಯೆಹೋಶುವ ನಂತರ ಬರ್ತಾನೆ. ಯೆಹೋಶುವ ಅವರಿಗೆ ಕಾನಾನ್ ದೇಶವನ್ನೆಲ್ಲ ಗೆದ್ದುಕೊಡ್ತಾ ಇದ್ದಾರೆ. ಪ್ರವಾದಿ ಯುದ್ಧ ಮಾಡೋದಕ್ಕೆ ನಾಯಕ ಯಾರು? ಯೆಹೋಶುವ. ಪ್ರವಾದಿ ಏನ್ ಮಾಡ್ತಾ ಇದ್ದಾನೆ? ಅವನು ಯುದ್ಧ ಮಾಡ್ತಾ ಇದ್ದಾನೆ, ಭೂಮಿಯನ್ನ ಹಂಚಿಕೊಡ್ತಾ ಇದ್ದಾನೆ. ಇಡೀ ಕಾನಾನ್ ದೇಶವನ್ನ, ಅಮೋರಿಯರ ಸರ್ವ ದೇಶವನ್ನ ಭಾಗ ಮಾಡಿ ಹಂಚಿಕೊಡ್ತಾ ಇದ್ದಾನೆ. ಯಾರು? ಪ್ರವಾದಿ. ಯಾರು? ಪ್ರವಾದಿ. ಆ ನಂತರ ಬಹಳ ದೊಡ್ಡ ಮಟ್ಟದಲ್ಲಿ ನಮಗೆ ಕಾಣುವಂತಹ ಪ್ರವಾದಿ ಎಲಿಯ. ಅಹಾಬನ ಮಹಾ ದುಷ್ಟತನದಲ್ಲಿ, ಆ ದೈವ ಭ್ರಷ್ಟತೆ ಬಹಳ ಉತ್ತುಂಗದಲ್ಲಿದ್ದಾಗ, ಬಹಳ ಉನ್ನತ ಮಟ್ಟದಲ್ಲಿದ್ದಾಗ ದೇವರು ಏಲಿಯನನ್ನು ನಾನು ಹೇಳೋ ತನಕ ಈ ದೇಶದಲ್ಲಿ ಮಂಜು ಬೀಳಲ್ಲ, ಮಳೆನೂ ಬೀಳಲ್ಲ, ಮಂಜು ಬೀಳಲ್ಲ. 3.5 ವರ್ಷ ಮಳೆ ಬೀಳಲಿಲ್ಲ, ಮಂಜು ಬೀಳಲಿಲ್ಲ, ಬರಗಾಲ. ಆ ನಂತರ ಏನಾಗುತ್ತೆ? ಕಾರ್ಮೆಲ್ ಬೆಟ್ಟದಲ್ಲಿ ನೀನು ನಿನ್ನ ಎಲ್ಲಾ ಬಾಳ್ ಪ್ರವಾದಿಗಳನ್ನ ಸೇರಿಸು. ಆಹಾರವನ್ನು ಹೇಳಿದ ಲೋಕದಿಂದ, ಆಕಾಶದಿಂದ ಬೆಂಕಿ ಪ್ರಾರ್ಥನೆ ಮಾಡಿ ಬೆಂಕಿಯನ್ನು ದೇವರು ಕಳಿಸಿಕೊಡ್ತಾರೆ. ಆಮೇಲೆ ಇಡೀ ಇಸ್ರಾಯೇಲ್ ಎಲ್ಲರೂ ಕೂಡ ಯೆಹೋವನೇ ದೇವರು ಅಂತ ಆಗಬೇಕು. ಆ ಸ್ನೇಹಿತ, ಬಾಳನ 400 ಜನ ಪ್ರವಾದಿಗಳನ್ನ, ಆಮೇಲೆ ಇನ್ನೊಂದು ದೇವತೆ, ಅಷ್ಟರ ದೇವತೆ ಬಾಳಲ್ಲದೆ 400, ಆಮೇಲೆ ಇನ್ನೊಂದು 450, ಒಟ್ಟು 850 ಜನರನ್ನ ತಾನೇ ಸ್ವತಃ ಕತ್ತರಿಸ್ತಾನೆ. ಯಾರು? ಪ್ರವಾದಿ ಕೆಲಸ ಏನು? ಹಾಗಿದೆ. ಅಹಾಬನ ಕಾಲದಲ್ಲಿ ದೇವರು ಪ್ರವಾದಿ ನೇಮಿಸ್ಕೊಳ್ತಾ ಇದ್ದಾನೆ. ದೇವರನ್ನ ಬಿಟ್ಟು ಹೊರಟೋಗಿದ್ರು, ಅನ್ಯ ಜನಾಂಗಗಳ ರೀತಿ ಆಚರಿಸ್ತಾ ಇದ್ರು, ಅನ್ಯ ದೇವತೆಗಳನ್ನ ಅವಲಂಬಿಸಿಕೊಂಡಿದ್ರು, ಭಕ್ತಿಹೀನರಾಗಿ ದೇವರನ್ನ ನಿರಾಕರಿಸಿದ್ರು. ಅವರೆಲ್ಲನೂ ದೇವರು ತನ್ನ ಕಡೆಗೆ ಪುನಃ ಸೆಳೆಕೊಳ್ಳೋದಿಕ್ಕೆ ಯಾರನ್ನ ಉಪಯೋಗಿಸ್ಕೊಳ್ತಾ ಇದ್ದಾನೆ? ಪ್ರವಾದಿ. ಯಾಜಕರು ಇದ್ರು, ಅವ್ರನ್ನ ಉಪಯೋಗಿಸ್ಕೊಳ್ಳಿಲ್ಲ. ರಾಜ ಇದ್ದ, ಅವ್ರನ್ನ ಉಪಯೋಗಿಸ್ಕೊಳ್ಳಿಲ್ಲ. ಇನ್ಯಾರ್ಯಾರು ಇದ್ರು? ಪ್ರವಾದಿಗಳು ನಮಗೆ ಯಾಕೆ ಬೇಕು? ಮಹಾ ಪುನರುಜ್ಜೀವನ ಉಂಟಾಯಿತು ಇಡೀ ದೇಶದಲ್ಲಿ. ಎಲ್ಲಾ ಜನರು ದೇವ್ರ ಕಡೆಗೆ ತಿಳ್ಕೊಂಡು, ಇಜಬೇಲಂತಹ ರಾಣಿ, ಬಹಳ ದುಷ್ಟ ರಾಣಿ ಎಲಿಯನನ್ನ ನಾನು ಸಂಹಾರ ಮಾಡ್ಬೇಕು, ಯಾಕಂತಂದ್ರೆ ಇಡೀ ದೇಶವನ್ನ ಯೆಹೋವನ ಕಡೆಗೆ ತಿರುಗಿಸ್ಬಿಟ್ಟ ಅಂತ ಅವಳಿಗೆ ಮಹಾ ಕೋಪ ಬರುತ್ತೆ. ಒಬ್ಬ ಪ್ರವಾದಿ ಏನ್ ಮಾಡ್ತಾನೆ? ಆ ನಂತರ ಬಂದಾತನು ಎಲೀಷ. ಎಷ್ಟು ಜನ ಗೊತ್ತು? ನಾಮಾನನ ಕತೆ ಗೊತ್ತಿದ್ದವ್ರಿಗೆಲ್ಲ ಎಲೀಷ ಪ್ರವಾದಿ ಗೊತ್ತು. ಬರೀ ನಾಮಾನನ ಕತೆ ಒಂದೇ ಅಲ್ಲ, ಎಲೀಷ ಎಷ್ಟು ಕಾರ್ಯಗಳನ್ನ ಮಾಡ್ತಾನೆ ಅಂತಂದ್ರೆ, ವಿಷಗೊಂಡಿದ್ದಂತಹ ಒಂದು ಸರೋವರವನ್ನ, ಅದನ್ನು ಕೊಳವನ್ನ ಏನ್ ಮಾಡ್ತಾನೆ? ನಾಮಾನನಿಗೆ ಯೋರ್ದಾನನಲ್ಲಿ ಹೋಗಿ ಮುಳುಗಿ ನೀನು ಸ್ವಸ್ಥನಾಗುವಂತ ಹೇಳಿ ಅವನಿಗೆ ಸ್ವಸ್ಥಪಡಿಸ್ತಾನೆ. ಸತ್ತು ಹೋಗಿದ್ದ ಒಬ್ಬ ಬಾಲಕಿಯನ್ನ ಬಾಲಕನನ್ನ ಆತನು ಎಬ್ಬಿಸ್ತಾನೆ. ಪ್ರವಾದಿ ಏನ್ ಕೆಲಸ ಮಾಡ್ತಾ ಇದ್ದಾನೆ? ಬರೀ ಮುಂದಾಗೋದನ್ನ ಮಾತ್ರ ಹೇಳ್ತಾ ಇದ್ದಾನೆ ಎಲೀಷ. ನೆನ್ಪಿಟ್ಕೊಳ್ಳೋಣ, ಎಲೀಷ ಯಾವುದೇ ಬೈಬಲ್ ಪುಸ್ತಕ ಬರೆದಿಲ್ಲ, ಎಲಿಯ ಯಾವುದೇ ಬೈಬಲ್ ಪುಸ್ತಕ ಬರೆದಿಲ್ಲ, ನೋಹ ಬೈಬಲ್ ಪುಸ್ತಕ ಬರೆದಿಲ್ಲ. ಇವರೆಲ್ಲರೂ ಪ್ರವಾದಿಗಳು. ಹಾಗೆ ಪುಸ್ತಕ ಬರೆದಿದೆ ದಾವೀದನ ಜೊತೆ ಇದ್ರು. ಗಾದ್ ಪ್ರವಾದಿ ಇದ್ದನು, ನಾಥಾನ್ ಪ್ರವಾದಿ ಇದ್ದನು, ಇದ್ದೋ ಪ್ರವಾದಿ ಇದ್ರು. ಇವ್ರು ಯಾರು ಪುಸ್ತಕಗಳು ಬರೆದಿಲ್ಲ, ಆದ್ರೆ ಇವರು ಪ್ರವಾದಿಗಳು. ದೇವರಿಂದ ದರ್ಶನಗಳನ್ನ ಹೊಂದುತ್ತಾ ಇದ್ರು, ಕನಸುಗಳನ್ನ ಹೊಂದಿ ಜನರಿಗೆ ಮಾತಾಡ್ತಾ ಇದ್ರು, ಜನರಲ್ಲಿ ಮಾನಸಾಂತರಕ್ಕೆ ನಡೆಸ್ತಾ ಇದ್ರು. ಈ ಕಾರ್ಯಗಳನ್ನ ನಾವು ನೋಡ್ತಾ ಇದ್ದೇವೆ. ದೇವರು ಗುಣಪಡಿಸೋದನ್ನು ಕೂಡ, ರೋಗಗಳನ್ನ ವಾಸಿ ಮಾಡೋದಕ್ಕೂ ಕೂಡ ಯಾರನ್ನ ಉಪಯೋಗಿಸ್ಕೊಳ್ತಾ ಇದ್ದಾನೆ? ಪ್ರವಾದಿಗಳು. ಇನ್ನೊಂದು ಉದಾಹರಣೆ, ಹಿಜ್ಕೀಯನಿಗೆ ನೀನು ಸಾಯ್ಬೇಕು, ನಿನ್ನ ಮನೆಯನ್ನೆಲ್ಲ ನೀನು ಕ್ರಮಪಡಿಸುವಂತ ದೇವರು ಯೆಶಾಯನ ಮೂಲಕ ಹೇಳ್ತಾನೆ. ಅವನು ಅರಮನೆ ಬಿಟ್ಟು
ಯೆಶಾಯ ಇನ್ನೂ ಆಚೆಗೆನೆ ಹೋಗಿರೋದಿಲ್ಲ. ಈ ಕಡೆ ಹಿಚ್ಕಿಯ ಗೋಡೆ ಕಡೆ ತಿರ್ಕೊಂಡು ಮಲಗಿದ ಹಾಸಿಗೆ ಮೇಲೆ, ದೇವರೇ ನಾನು ಮಾಡಿದ ಒಳ್ಳೆ ಕಾರ್ಯನೆಲ್ಲ ನೀನು ನಾನು ಒಳ್ಳೇದಕ್ಕೋಸ್ಕರ ಜ್ಞಾಪಿಸ್ಕೊ ಅಂತ ಹೇಳಿದಾಗ ಇನ್ನೂ ಅರಮನೆ ಬಾಗಿಲು ಬಿಟ್ಟು ಆಚೆಗೆ ಹೋಗಿರಲ್ಲ. ಯೆಶಾಯ ಅವನನ್ನು ಹಿಂದೆ ಕಳಿಸ್ತಾನೆ. ದೇವರು ನನಗಿನ್ನೂ 15 ವರ್ಷ ಕೂಡ್ಸಿದೀನಿ ಅಂತ, ಬರೀ 15 ವರ್ಷ ಕೂಡ್ಸಿದೀನಿ ಅಂತ ಹೇಳಿದ್ದಷ್ಟೇ ಅಲ್ಲ, ಅವನು ಗಾಯ ವಾಸಿ ಮಾಡೋದಕ್ಕೆ ಅವನಿಗೆ ಏನ್ ಬಂದಿತ್ತು ಅಂತಂದ್ರೆ, ಇವತ್ತಿನ ಲೆಕ್ಕದಲ್ಲಿ ಅವನಿಗೆ ಬಂದಿದ್ದು ಕ್ಯಾನ್ಸರ್. ಹಿಚ್ಕಿಯನಿಗೆ ಬಂದಿದ್ದೇನೋ ಕ್ಯಾನ್ಸರ್. ಅವನ ತಕ್ಷಣ ಸಾಯ್ಬೇಕು. ಅಂಜೂರದ ಅಲೆಗಳು, ಅಂಜೂರದ ಹಣ್ಣುಗಳಿಗೆಲ್ಲ ಹಣ್ಣುಗಳನ್ನ ತಗೊಂಡೋಗಿ ಅವನ ಕ್ಯಾನ್ಸರ್ ಗಾಯದ ಮೇಲೆ ಅವನು ಇಡ್ತಾನೆ, ಇಟ್ಟು ಪ್ರಾರ್ಥನೆ ಮಾಡ್ತಾನೆ. ಹಿಚ್ಕಿಯನ್ಗೆ ರೋಗ ಬಿಟ್ಟು ಹೋಗಿ 15 ವರ್ಷ ಅವನಿಗೇನಾಗುತ್ತೆ. ಅದೇ ಹಿಜ್ಕೀಯ ರಾಜನ ಮೇಲೆ ಶತ್ರುಗಳು ದಂಡೆತ್ತಿ ಬಂದಾಗ ಇದೇ ಯೆಶಾಯನ ಮೂಲಕ ದೇವರು ಮಾತಾಡ್ತಾನೆ, ನೀನು ಹೆದರ್ಕೋಬೇಡ. ಇದೇ ಯೆಶಾಯನ ಮೂಲಕ ದೇವರು ಮಾತಾಡಿಸ್ತಾನೆ. ಅದೇ ಹಿಜ್ಕೀಯನಿಗೆ ಹೇಳ್ತಾನೆ, ಯೇಸು ಕ್ರಿಸ್ತನ ಹುಟ್ಟುವ ಪ್ರವಾದನೆಯನ್ನ ಹೇಳ್ಕೊಡ್ತಾನೆ, ಯೇಸು ಕ್ರಿಸ್ತ ಬರ್ತಾನೆ ಅನ್ನೋದನ್ನ ಹೇಳ್ಕೊಡ್ತಾನೆ. ಈಗ ನೀವು ಓದೋಗಿದ್ರೆ ಯೆಶಾಯ 37, 8, 38, 39 ಇವೆಲ್ಲ ಇಲ್ಲ, 39 ಇಲ್ಲ, 37, 38, 36, 37, 38 ಓದ್ಕೊಳ್ಳಿ. ಒಬ್ಬ ಪ್ರವಾದಿ ಕೆಲಸ ಎಷ್ಟು ವೈವಿಧ್ಯಮಯವಾಗಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ತೇವೆ. ಇವತ್ತು ನಮ್ಮಲ್ಲಿ ಎಷ್ಟೋ ಜನ ಸೆವೆಂತ್ ಅಡ್ವೆಂಟಿಸ್ಟ್ ಕೂಡ ಅನೇಕ ವಿಧವಾದಂತಹ ದೈಹಿಕ ಮಾನಸಿಕ ಅನಾರೋಗ್ಯದಲ್ಲಿ ಇದೆ. ನಾವು ಯಾರ ಹತ್ರ ಹೋಗ್ತೇವೆ? ಒಂದ್ ವೇಳೆ ದೇವರು ಗುಣ ಮಾಡೋದಾದ್ರೆ ಯಾರ ಮೂಲಕ ಗುಣ ಮಾಡ್ತಾನೆ? ಎರಡು ಪೂರ್ವಕಾಲ 20ನೇ ಅಧ್ಯಾಯ ಓದುವಾಗ ಅಲ್ಲಿ ಇನ್ನೊಂದು ಸ್ವಾರಸ್ಯಕರವಾದ ವಿಚಾರ ಇದೆ. ಯೆಹೋಷಾಫಾಟ ರಾಜನ ಕಾಲದಲ್ಲಿ ಮೋವಾಬ್ಯರು, ಅಮ್ಮೋನಿಯರು, ಸೇರ್ ಪರ್ವತದವರು ಯಹೂದ್ಯರ ಮೇಲೆ ಆಕ್ರಮಣ ಮಾಡ್ಕೊಂಡು ಬರ್ತಾರೆ. ಅವನು ಈ ಯೆಹೋಷಾಫಾಟ ಮಹಾರಾಜ ಹೋಗಿ ದೇವಾಲಯದಲ್ಲಿ ಎದುರು ನಿಂತು ಉಪವಾಸ ಇದ್ದು ಬೆಳಗ್ಗೆಯಿಂದ ಎಷ್ಟೊತ್ತು ಮಾಡಿದಾನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಮಕ್ಕಳ ಸಹಿತವಾಗಿ ಹೆಂಗಸರು ಮಕ್ಕಳು ಎಲ್ಲರೂ ಸೇರ್ಕೊಂಡು ದೇವಾಲಯದ ಎದುರಿಗೆ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಉಪವಾಸ ಇತ್ತು. ದೇವರು ಒಬ್ಬ ಪ್ರವಾದಿ ಮೂಲಕ ಮಾತಾಡ್ತಾರೆ. ನೀವು ಯುದ್ಧ ಮಾಡ್ಬೇಕಾಗಿಲ್ಲ, ಈ ಸರಿ ಯುದ್ಧ ಮಾಡೋದು ನಾನು. ಸುಮ್ಮನೆ ನಿಂತ್ಕೊಂಡು ನೋಡಿ. 20ನೇ ಅಧ್ಯಾಯ 16 ವರ್ಷ ಆಗೋದು. ಯುದ್ಧ ಮಾಡೋದಕ್ಕೆ ದೇವ್ರು ಯಾರನ್ನು ಉಪಯೋಗಿಸ್ಕೊಳ್ತಾರೆ? ಯುದ್ಧ ಹೀಗೆ ಮಾಡ್ಬೇಕು ಅಂತ ಹೇಳ್ಕೊಡೋದಕ್ಕೆ ಯಾರನ್ನು ಉಪಯೋಗಿಸ್ಕೊಳ್ತಾರೆ? ನೀವು ಯುದ್ಧ ಮಾಡ್ಬೇಕಾಗಿಲ್ಲ, ನಾನೇ ಮಾಡ್ತೀನಿ ಅಂತ ದೇವ್ರು ಹೇಳೋದಕ್ಕೆ ಯಾರನ್ನು ಉಪಯೋಗಿಸ್ಕೊಳ್ತಾ ಇದ್ದಾನೆ? ಪ್ರವಾದಿ. ದಾನಿಯೇಲ ಪ್ರವಾದಿ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಮುಂದೆ ಇನ್ನೂ 2,500 3,000 ವರ್ಷಗಳ ತನಕ ಏನೇನಾಗುತ್ತೆ ಅನ್ನೋದನ್ನ ದೇವರು ದಾನಿಯೇಲನಿಗೆ ಕನಸುಗಳ ಮೂಲಕ, ದರ್ಶನಗಳ ಮೂಲಕ ಮಾತಾಡಿ. ಸೊ ದರ್ಶನಗಳು, ಕನಸುಗಳು ನಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗೋದು ದಾನಿಯೇಲ ಪ್ರವಾದನ ಗ್ರಂಥವನ್ನು ಓದಿದಾಗ ನಮಗೆ ದರ್ಶನಗಳು, ಆಮೇಲೆ ಕನಸುಗಳು. ಕನಸು ಅಂತಂದ್ರೆ ಮಲಗಿದ್ದಾಗ ಕಾಣುವಂಥದ್ದು, ದರ್ಶನ ಅಂತಂದ್ರೆ ಎಚ್ಚರವಿದ್ದಾಗ ದೇವರು ಪ್ರವಾದಿಯನ್ನ ಈ ಭೂಲೋಕದ ತಿಳುವಳಿಕೆಯಿಂದ ತಪ್ಪಿಸಿ ಬೇರೊಂದು ಸ್ಥಳದಲ್ಲಿ ನಾನಿರುವ ಹಾಗೆ ದೇವರು ಎಲ್ಲವನ್ನ ತೋರಿಸ್ಬೇಕು. ಅದು ದರ್ಶನ. ಆಮೋಸ 3:7 ಹೋಗೋಣ. ಆಮೋಸ 3:7. ಕರ್ತನಾದ ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನೂ ಮಾಡನು. ಏನರ್ಥ ಆಯ್ತು? ದೇವರು ಏನಾದ್ರೂ ಕಾರ್ಯ ಮಾಡ್ಬೇಕಂದ್ರೆ ಅದನ್ನ ಯಾರು ತಿಳಿಸ್ತಾನೆ? ಪ್ರವಾದಿಗಳಿಗೆ. ಯಾವ ಕಾಲದಲ್ಲಿ ಏನಾದ್ರು ಕೆಲಸ ಮಾಡ್ಬೇಕು ಅಂದ್ರೆ ಹಿಂದೆ ಕಾಲದಲ್ಲಿ ಮಾತ್ರ, ಈಗಿನ ಕಾಲದಲ್ಲೂ ಅಲ್ಲೇನ್ ಹೇಳ್ತಾರೆ? ಯಾವುದೇ ಕಾಲ, ಹಿಂದಿನ ಕಾಲ ಆಗಿರ್ಲಿ ಈಗಿನ ಕಾಲ ಆಗಿರ್ಲಿ, ದೇವರು ತನ್ನ ಪ್ರವಾದಿಗಳಿಗೆ
ತನ್ನ ರಹಸ್ಯವನ್ನ ತಿಳಿಸದೆ ಈ ಭೂಮಿ ಮೇಲೆ ಏನೂ ಮಾಡೋದಿಲ್ಲ. ಏನು? ಅದಕ್ಕೇನೆ ರೋಗ ಹೇಗೆ ಗುಣಪಡಿಸ್ಬೇಕು, ದೇವ್ರ ಮಾತಾಡೋದು ಪ್ರವಾದಿ ಮೂಲಕ. ಯುದ್ಧ ಹೇಗೆ ಗೆಲ್ಬೇಕು, ಪ್ರವಾದಿ ಮೂಲಕ ದೇವ್ರ ಮಾತಾಡ್ತಾರೆ. ಈ ಕಾನಾನ್ ದೇಶ ಹೇಗೆ ಹಂಚ್ಕೊಳ್ಬೇಕು, ಪ್ರವಾದಿ ಮೂಲಕ ಮಾತಾಡ್ತಾರೆ. ಐಗುಪ್ತ ದೇಶದ ಆಚೆ ತರಬೇಕು, ಪ್ರವಾದಿ ಮೂಲಕ. ದೇವರು ಪ್ರವಾದಿಗಳಿಗೆ ಹೇಳದೆ ಏನೂ ಮಾಡೋದಿಲ್ಲ. ಹಾಗಿದ್ರೆ ಪ್ರವಾದಿಗಳು ಎಷ್ಟು ಪ್ರಾಮುಖ್ಯ? ನಾವು ದೇವ್ರನ್ನ ಆರಾಧಿಸ್ತೇವೆ, ಪ್ರವಾದಿಗಳು ಮಾತ್ರ ಏನ್ ಮಾಡ್ತೇವೆ? ದೇವ್ರನ್ನ ಆರಾಧಿಸ್ತೇವೆ ಅಂತ ಅನ್ಕೊಳ್ತೇವೆ. ದೇವರು ಪ್ರವಾದಿಗಳನ್ನ ಇಟ್ಟಿದ್ದಾನೆ, ಅದನ್ನ ನಾವು ಒಪ್ಕೊಳ್ಳಿಲ್ಲ ಅಂತಂದ್ರೆ ನಾವು ದೇವ್ರನ್ನ ಒಪ್ಕೊಳ್ತಾ ಇದೀವೋ? ಒಪ್ಕೊಳ್ತೇವೆ. ದೇವ್ರ ಮಾರ್ಗಗಳನ್ನ ನಾವು ಕಂಡ್ಕೊಳಕ್ಕಾಗುತ್ತೋ? ಕಂಡ್ಕೊಳಕ್ಕಾಗಲ್ಲ. ದೇವರು ಇದೇ ಮಾರ್ಗದಲ್ಲಿಯೇ ಮಾತಾಡ್ತಾರೆ, ಇನ್ನೇನೂ ಮಾತಾಡೋದಿಲ್ಲ. ಇವತ್ತು ಕೂಡ ನಮಗೆ ಪ್ರವಾದಿ ಮಾತಾಡದೆ ದೇವರು ಏನ್ ಕೆಲಸ ಮಾಡೋದಿಲ್ಲ. ನೀವು ಲೋಕದ ಕಟ್ಟ ಕಡೆ ಹೋಗಿ ಸ್ವಾರ್ಥ ಸಾಗಲಿ, ಅದ್ ಮಾಡ್ಬೇಕಂದ್ರೆ ನಮಗೆ ಪ್ರವಾದಿಯ ನೆರವು. ಅದೇನಂತ ಬರ್ತಿದ್ದೀರ ಸಭೆಯಲ್ಲಿ? ಘನಪಡಿಸಿರಿ ಅಂತ ಇದೆ. ಅದನ್ನ ಹೇಳ್ಕೊಡ್ಬೇಕಾಗಿರೋದು ಯಾರು? ಪ್ರವಾದಿ. ನಿನ್ನ ದೇವರ ಬರುವಿಕೆಗೆ ಸಿದ್ಧ ಮಾಡಿಕೊ, ಅದನ್ನ ಹೇಳ್ಕೊಡ್ಬೇಕಾಗಿರೋರು ಯಾರು? ಪ್ರವಾದಿ. ನಾವು ನಮ್ಮ ಮಕ್ಕಳನ್ನ ಹೆಂಗ್ ಜೋಪಾನ ಮಾಡಬೇಕು, ನಮ್ಮ ಸಭೆನ ಹೆಂಗ್ ನಡೆಸಬೇಕು, ನಮ್ಮ ಸ್ವಾರ್ಥ ಕಾರ್ಯ ಹೇಗೆ ಮುಂದುವರಿಸಬೇಕು, ನಮಗೆ ರೋಗ ಬಂದ್ರೆ ಏನ್ ಮಾಡ್ಬೇಕು, ನಾವು ಯಾವ ರೀತಿ ಕಟ್ಕೊಳ್ಬೇಕು, ಯಾವ ರೀತಿ ಇರಬೇಕು, ಯಾವ ರೀತಿ ಮನೆ ಕಟ್ಕೊಳ್ಬೇಕು, ದೇವರು ಎಲ್ಲನೂ ಪ್ರವಾದಿ ಮೂಲಕ ಮಾತಾಡಿದ್ದಾನೆ. ನಾಳೆ ನೋಡೋಣ ಈ ವಿಷಯ. ಆದ್ರೆ ಹಾಗಿದ್ರೆ ದೇವರು ಪ್ರವಾದಿಗಳನ್ನ ಇಷ್ಟೆಲ್ಲ ಕಾರಣಕ್ಕೆ ಉಪಯೋಗಿಸಿದಾನೆ. ನಿರ್ದಿಷ್ಟವಾಗಿ ಪ್ರವಾದಿಗಳು ಯಾವ ಕಾರಣಕ್ಕಾಗಿ ಇದ್ರು? ಪ್ರವಾದಿಗಳ ಪ್ರಮುಖವಾದ ಕಾರ್ಯ ಏನು? ಇಷ್ಟೆಲ್ಲ ಮಾಡಿದ್ರು. ಅನೋಕ, ನೋಹ, ಮೋಶೆ, ಎಲಿಯ, ಎಲಿಶಾ, ಇವರೆಲ್ಲರೂ ಒಂದೊಂದು ಕಾರ್ಯಗಳನ್ನ, ಬೇರೆ ಎಲ್ಲಾ ಕಾರ್ಯಗಳ ಜೊತೆ ಯಾವ ನಿರ್ದಿಷ್ಟವಾದ ಕಾರ್ಯಗಳನ್ನ ಮಾಡ್ಕೊಂಡು ಬಂದ್ರು. ಆದ್ರೆ ಪ್ರವಾದಿಗಳನ್ನ ದೇವರು ಯಾಕೆ ಇಟ್ಟಿದ್ದಾನೆ ನೋಡೋಣ. 2 ಪೂರ್ವಕಾಲ ವೃತ್ತಾಂತ 36, 15-16. 2 ಪೂರ್ವಕಾಲ ವೃತ್ತಾಂತ 36, 15-16. ಅದನ್ನ ಸೂಕ್ಷ್ಮವಾಗಿ ಎಚ್ಚರವಿಟ್ಟು ಓದಿ, ಆವಾಗ ನಿಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಹೇಗೂ ವಿವರಣೆ ನಾವು ಆ ವಿವರಣೆಯನ್ನು ನಾವು ನೋಡುವ. ಅವರ ಪಿತೃಗಳ ದೇವರಾದ ಯೆಹೋವನು ತನ್ನ ಪ್ರಜೆಯನ್ನು ನಿವಾಸ ಸ್ಥಾನವನ್ನು ಕನಿಕರಿಸಿ ಸಾವಕಾಶ ಮಾಡದೆ ತನ್ನ ದೂತರ ಮುಖಾಂತರವಾಗಿ ಅವರನ್ನು ಎಚ್ಚರಿಸುತ್ತಾ ಇದ್ದರು. ಅವರು ದೇವ ಪ್ರೇಷಿತರನ್ನು ಗೇಲಿ ಮಾಡಿ ಆತನ ಮಾತುಗಳನ್ನು ತುಚ್ಛೀಕರಿಸಿ ಆತನ ಪ್ರವಾದಿಗಳನ್ನು ಹೀಯಾಳಿಸಿದ್ದರಿಂದ ಆತನ ಕೋಪಾಗ್ನಿಯು ಆತನ ಪ್ರಜೆಯ ಮೇಲೆ ಉರಿಯಹತ್ತಿತು. ಆತನ ತಾಪವು ಹಾರಿ ಹೋಗಲೇ ಇಲ್ಲ. ಇದ್ರ ಹಿನ್ನೆಲೆ ನಿಮಗೆ ಗೊತ್ತ ಏನೋ ಗೊತ್ತಿಲ್ಲ. ಇದಾದ್ಮೇಲೆ ಆ ಕೊನೆಯ ರಾಜ, ಇಸ್ರಾಯೇಲರ ಯಹೂದ್ಯರ ಕೊನೆಯ ರಾಜ, ಅವನ್ನ ನೆಬೂಕದ್ನೆಚ್ಚರ ರಾಜ ಮೂಗಿಗೆ ಕಬ್ಬಿಣದ ಕೊಂಡಿ ಸಿಕ್ಕಿಸ್ಕೊಂಡು ಬೆಳ್ಕೊಂಡು ಹೋಗ್ತಾನೆ ಚೀನ. ಅದೇನಕ್ಕೆ ಆ ದುರ್ಗತಿ ಬರಬಾರದು ಅಂತ ದೇವರು ಪ್ರವಾದಿಗಳ ಮೂಲಕ ಪ್ರವಾದಿಗಳ ಮಾತನಾಡು ಕೇಳಿ. ಬಾಬೆಲ್ ರಾಜ ಬಂದು ಆ ರಾಜನನ್ನು ಹೊಡೆದು ಯೆರೂಸಲೇಮ್ ದೇವಾಲಯವನ್ನು ನಾಶ ಮಾಡಿ ಯೆರೂಸಲೇಮ್ ಪಟ್ಟಣದ ಸುತ್ತ ಇದ್ದ ಕೋಟೆಯನ್ನ ಹಾಳುಗೆಡವಿ ಪಟ್ಟಣವನ್ನೆಲ್ಲ ಬೆಂಕಿಯಿಂದ ಸುಟ್ಟು ಎಲ್ಲಾ ಜನರನ್ನ, ಕನಿಷ್ಠ ಜನರನ್ನ ಬಿಟ್ಟು ಮಿಕ್ಕ ಎಲ್ಲಾ ಜನರನ್ನ ಆತನು ಯೆರೂಸಲೇಮ್ ಬಾಬೆಲ್ ದೇಶಕ್ಕೆ. ಇದು ಆಗ್ಬಾರ್ದು ಅಂತ ದೇವರು ಏನ್ ಮಾಡ್ತಾನೆ, ಅವರ ಪಿತೃಗಳಾದ ದೇವರಾದ ಯೆಹೋವನು ತನ್ನ ಪ್ರಜೆಯನ್ನು ನಿವಾಸ ಸ್ಥಾನವನ್ನು ಕನಿಕರಿಸಿ, ನಾನು ಆ ದೇವಾಲಯವನ್ನು ಹಾಳು ಮಾಡಬಾರ್ದು, ನನ್ನ ಪ್ರಜೆಗಳನ್ನ ಹಾಳು ಮಾಡಬಾರ್ದು, ಪಟ್ಟಣವನ್ನು ಹಾಳು ಮಾಡಬಾರ್ದು ಅಂತ ಏನ್ ಮಾಡ್ತಾನೆ, ಸಾವಕಾಶ ಮಾಡದೆ, ಅಂದ್ರೆ ತಡ ಮಾಡದೆ ನನ್ನ ದೂತರ ಮುಖಾಂತರವಾಗಿ ಅವರನ್ನು ಎಚ್ಚರಿಸುತ್ತಾ ಇದ್ದರು. ಅವರು ದೇವ ಪ್ರೇಷಿತರನ್ನು, ಅಂದ್ರೆ ದೇವರಿಂದ ಪ್ರಭಾವಗೊಂಡವರನ್ನು ಗೇಲಿ ಮಾಡಿ ಆತನ ಮಾತುಗಳನ್ನು ತುಚ್ಛೀಕರಿಸಿ ಆತನ ಪ್ರವಾದಿಗಳನ್ನು ಹೀಯಾಳಿಸಿ. ದೇವ ಪ್ರೇಷಿತರು
ಪ್ರವಾದಿಗಳು, ಆಮೇಲೆ ಆ ದೂತರು, ಸರ್ವೆಂಟ್ಸ್, ಇಂಗ್ಲಿಷ್ ಅಲ್ಲಿ ಸರ್ವೆಂಟ್ಸ್ ಅಂತ ಹೇಳುತ್ತೆ. ಆ ದೂತರ ಮುಖಾಂತರವಾಗಿ ದೇವರು ಅವ್ರನ್ನ. ಹಾಗಿದ್ರೆ ಪ್ರವಾದಿಗಳ ಕೆಲಸ ಏನು? ಜನರನ್ನ ತಮ್ಮ ಪಾಪಗಳ ವಿಷಯದಲ್ಲಿ ಎಚ್ಚರಿಕೆ ಕೊಡೋದು. ಯಾಕೆ ಎಚ್ಚರಿಕೆ ಕೊಡಬೇಕು? ಎಚ್ಚರಿಕೆ ಅವರು ಎಚ್ಚರಿಕೆಯನ್ನ ಪಡೀಲಿಲ್ಲ ಅಂತಂದ್ರೆ ಅವರು ದೇವರ ಕೋಪಕ್ಕೆ ಗುರಿಯಾಗಿ ಅವರು ನಾಶವಾಗ್ತಾರೆ. ಆ ನಾಶ ಆಗಬಾರ್ದು ಅನ್ನುವಂತಹ ಕನಿಕರವುಳ್ಳ ದೇವರು ನಮ್ಮನ್ನ ನಾಶದಿಂದ ತಪ್ಪಿಸೋದಕ್ಕೋಸ್ಕರ ಅದಕ್ಕಿಂತ ಮುಂಚಿತವಾಗಿ ಯಾರನ್ನ ಕಳಿಸ್ತಾನೆ? ಪ್ರವಾದಿಗಳನ್ನ. ಈಗ ನಮ್ಗೆಲ್ಲರಿಗೂ ವ್ಯವಹಾರ 3:16 ಏನಂತ ಹೇಳುತ್ತೆ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ತನ್ನ ಒಬ್ಬನೇ ಮಗನನ್ನು ಕೊಟ್ಟು ಆತನನ್ನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು ಅಂತ ನಾವು ಓದ್ತೇವೆ. ಆದ್ರೆ ಎಲ್ಲರೂ ನಾಶವಾಗಬಾರ್ದಂತ ಯೇಸು ಕ್ರಿಸ್ತನ ಸತ್ತಿದ್ದಾನೆ. ಆದ್ರೆ ಯೇಸು ಕ್ರಿಸ್ತ ಸತ್ ಮಾತ್ರಕ್ಕೆ ಎಲ್ಲರೂ ರಕ್ಷಣೆ ಹೊಂದ್ಬಿಡ್ತಾರೋ? ಇಲ್ಲ. ಅವ್ರನ್ನ ಪಾಪದಿಂದ ತಿರುಗಿಸೋದಿಕ್ಕೆ ಯಾರು ಬೇಕು? ಪ್ರವಾದಿಗಳು. ಇದು ಪಾಪ ಅಂತ ಹೇಳ್ಕೊಡೋದಕ್ಕೆ ಪವಿತ್ರಾತ್ಮನ ಮೂಲಕ ಪ್ರೇರಣೆ ಆಗಿರುವಂತಹ ಪ್ರವಾದಿಯ ಬರಹಗಳು ನಮಗೆ ಬೇಕು. ಬೈಬಲ್ ಪೂರ್ತಿ ಪ್ರವಾದಿಗಳ ಬರಹ. ಪ್ರವಾದಿ ಇಲ್ಲದೆ ನಾವು ಯೇಸು ಕ್ರಿಸ್ತನನ್ನ ಕಾಣೋದಿಕ್ಕಾಗೋದಿಲ್ಲ. ಆಮೋಸ 3:7 ಓದಿದ್ವಿ ಅಲ್ವಾ? ಕರ್ತನಾದ ಯೆಹೋವನು ತನ್ನ ರಹಸ್ಯವನ್ನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತಿಳಿಸದೆ ಏನೂ ಮಾಡುವುದಿಲ್ಲ ಅಂತ ಓದಿದ್ವಿ. ಯೇಸು ಕ್ರಿಸ್ತನನ್ನ ಕಂಡುಕೊಳ್ಳೋದು ಹೇಗೆ? ಪ್ರವಾದಿ ಮೂಲಕ. ಯೇಸು ಕ್ರಿಸ್ತನನ್ನ ನಂಬೋದು ಹೇಗೆ? ಪ್ರವಾದಿ ಮೂಲಕ. ಸೊ ಪ್ರವಾದಿ ಇಲ್ಲದೆ ನಾವು ಯೇಸು ಕ್ರಿಸ್ತನನ್ನ ಕಂಡುಕೊಳ್ಳೋದಿಕ್ಕಾಗತ್ತಾ? ರಕ್ಷಣೆ ಹೊಂದೋದಿಕ್ಕಾಗತ್ತಾ? ಪ್ರವಾದಿಗಳು ದೊಡ್ಡವರಲ್ಲ, ಕ್ರಿಸ್ತನೇ ದೊಡ್ಡವನು. ಆದ್ರೆ ದೇವರು ಪ್ರವಾದಿಗಳ ಮೂಲಕ ಯಾರ ಹತ್ರ ನಡೆಸ್ತಾನೆ? ಯೇಸು ಕ್ರಿಸ್ತ. ಪೂರ್ವಕಾಲದಲ್ಲಿ, ಇಲ್ಲಿ 2 ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ಓದಿದ್ವಲ್ವಾ? ಎಲ್ಲಾ ಪ್ರವಾದಿಗಳ ಎಚ್ಚರಿಕೆಗಳನ್ನ ಬಳಸ್ಕೊಂಡು ಅವರು ಕೆಟ್ಟು ಹೋಗಿದ್ದ, ನಂಬಿಕೆ ಭ್ರಷ್ಟರಾಗಿದ್ದ ಜನರನ್ನ ತನ್ನ ಕಡೆಗೆ ಸೆಳೆದುಕೊಳ್ಳೋದಕ್ಕೆ ಪ್ರವಾದಿಗಳನ್ನ ನೇಮಿಸಿದ್ನು. ಹಾಗಿದ್ರೆ ಪ್ರವಾದಿಗಳು ಏನ್ ಮಾಡ್ತಾರೆ? ಜನರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಯೆರೆಮೀಯ 35:15. 2 ಪೂರ್ವಕಾಲ ವೃತ್ತಾಂತ ಬಿಟ್ಬಿಟ್ಬಿಡಿ. ಇಲ್ಲ, ಮುಂದೆ ಓದಿಸಲ್ಲ. ಈಗ ಎಷ್ಟೊಂದು ಓದಿಸ್ಬೋದು ಪೂರ್ವಕಾಲ ವೃತ್ತಾಂತದಲ್ಲಿ. ಯೆರೆಮೀಯ ಹೋಗಿ. ಈ 2 ಪೂರ್ವಕಾಲ ವೃತ್ತಾಂತ ಆಮೇಲೆ ಯೆರೆಮೀಯ ಹೆಚ್ಚು ಕಮ್ಮಿ 2 ಒಂದೇ ಸಮಯದಲ್ಲಿ ಬರೆಯಲ್ಪಟ್ಟೆ. ಯೆರೆಮೀಯ 35:15. ಇದಲ್ಲದೆ ನಾನು ನನ್ನ ಸೇವಕರಾದ ಪ್ರವಾದಿಗಳನ್ನೆಲ್ಲ ನಿಮ್ಮ ಬಳಿಗೆ ನಿತ್ಯವೂ ಕಳುಹಿಸುತ್ತಾ, ನೀವೆಲ್ಲರೂ ನಿಮ್ಮ ನಿಮ್ಮ ದುರ್ಮಾರ್ಗಗಳಿಂದ ಹಿಂದಿರುಗಿ ನಿಮ್ಮ ನಡತೆಗಳನ್ನು ಸರಿಪಡಿಸಿಕೊಳ್ಳಿರಿ. ಅನ್ಯ ದೇವತೆ ಸಾಕು. ಇಲ್ಲಿ ಏನ್ ನೋಡ್ತಾ ಇದ್ದಾವೆ? ದೇವರು ಏನ್ ಹೇಳ್ತಾ ಇದ್ದಾನೆ? ತನ್ನ ಸೇವಕರಾದ ಪ್ರವಾದಿಗಳನ್ನ ಏನಕ್ಕೆ ಕಳುಹಿಸ್ತಾ ಇದ್ದಾನೆ? ಮೊದಲನೇದಾಗಿ ಇವರೆಲ್ಲರೂ ದೇವರ ಸೇವಕ. ದೇವರು ಇವ್ರನ್ನ ಸೇವಕರಾಗಿ ಉಪಯೋಗಿಸ್ಕೊಳ್ತಾ ಇದ್ದಾನೆ. ಇವರು ದೇವ್ರ ಸೇವೆ ಮಾಡ್ಬೇಕು. ನಮ್ಗೆ ಏನ್ ಮಾಡ್ಬೇಕು? ನಿಮ್ಮ ಬಳಿಗೆ ನಿತ್ಯವೂ ಕಳುಹಿಸುತ್ತಾ, ನಿತ್ಯವೂ ಅಂದ್ರೆ ಯಾವಾಗಲೂ ಕಳಿಸ್ತಾ, ನೀವೆಲ್ಲರೂ ನಿಮ್ಮ ನಿಮ್ಮ ದುರ್ಮಾರ್ಗಗಳಿಂದ ಹಿಂದಿರುಗಿ, ನಿಮ್ಮ ಈವಿಲ್ ವೇಸ್, ಆ ದುಷ್ಟ ಮಾರ್ಗಗಳಿಂದ ನೀವೇನ್ ಮಾಡಿ? ಹಿಂದಿರುಗಿ ಅಂತಂದ್ರೆ ದೇವರನ್ನ ಪುನಃ ಕಂಡುಕೊಳ್ಬೇಕು. ದೇವರನ್ನ ಬಿಟ್ಟು ಹೋಗಿದ್ದಾರೆ, ದೇವರನ್ನ ಪುನಃ ಕಂಡುಕೊಳ್ಬೇಕು. ಅದಕ್ಕೆ ದೇವರು ಯಾರನ್ನ ಉಪಯೋಗಿಸ್ಕೊಳ್ತಾ ಇದ್ದಾನೆ? ಪ್ರವಾದಿಗಳನ್ನ ಉಪಯೋಗಿಸ್ಕೊಳ್ತಾ ಇದ್ದಾನೆ. ದುರ್ಮಾರ್ಗಗಳಿಂದ ಹಿಂದಿರುಗಿ ನಿಮ್ಮ ನಡತೆಗಳನ್ನು ಸರಿಪಡಿಸಿಕೊಳ್ಳಿರಿ. ಸುಮ್ಮನೆ ದೇವರ ಹತ್ರ ನಾನು ತಪ್ಪಿ ಹೋದ ಮಗ, ಆತನು ಹೋಗಿದ್ದ, ಆತನು ಗೊತ್ತಾಯ್ತು, ಹಿಂದಕ್ಕೆ ಬಂದ. ಏನ್ ಹಿಂದಕ್ಕೆ ಬಂದ? ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಆತನು ಹಿಂದಕ್ಕೆ ಬರ್ಬೇಕಾಯ್ತು. ನಾನು ನಮ್ಮ ಅಪ್ಪನ ಮನೆಯಲ್ಲೂ ಹೋಗಿ ನಾನು ಅದೇ ಹಂದಿಗಳು ತಿಂತ ಇದ್ದು ಊಟ ತಿಂತೀನಿ ಅಂತ ಬಂದ. ಅಲ್ಲಿ ಕುಡಿದು ತಿಂದು ಹಾಳು ಮಾಡಿದ್ದಲ್ಲ, ಅದನ್ನು ನಾನು ಪುನಃ ನಮ್ಮ ಅಪ್ಪನ ಮನೆಯಲ್ಲೂ ಮಾಡ್ತೀನಿ ಅಂತ ಬಂದ. ಇಲ್ಲ, ಹಿಂದಿರುಗೋದು ಅಂದ್ರೆ ಏನು? ನಮ್ಮ ಪಾಪಗಳನ್ನ ಬಿಟ್ಟು ನಾವು ದೇವ್ರ ಕಡೆಗೆ ತಿರ್ಕೊಳ್ಬೇಕು, ಪಶ್ಚಾತ್ತಾಪ ಪಟ್ಟು. ಆ ಕೆಲಸನ ಮಾಡೋದಕ್ಕೆ ದೇವರು ಯಾರನ್ನ ಉಪಯೋಗಿಸ್ಕೊಳ್ತಾ ಇದ್ದಾನೆ? ಪ್ರವಾದಿಗಳು. ಎಲಿಯ ಅದೇ ಕೆಲಸ ಮಾಡಿ, ಎಲೀಷಾ
ಅದೇ ಕೆಲಸ ಮಾಡಿದ್ರು. ಮೋಶೆ ಅದೇ ಕೆಲಸ ಮಾಡಿದ್ದು. ಬೇರೆ ಕೆಲಸಗಳ ಜೊತೆ ಇದೇನೇ ಅವರ ಪ್ರಧಾನವಾದ ಕಾರ್ಯಗಳು. ಆಮೋಸ, ಹೊಷೇಯ, ಯೋವೇಲ, ಮೀಕ, ಹೆಚ್ಕೇಲ, ಯೆರೆಮೀಯ, ಯೆಶಾಯ, ನೆಹೆಮ್ಯ ಎಲ್ಲರೂ ಕೂಡ ಇದೊಂದನ್ನೇ ಕೆಲಸ ಮಾಡಿದ್ರು. ಯಾಕೆಂತಂದ್ರೆ ಇಸ್ರಾಯೇಲರು ಪದೇ ಪದೇ ದೇವ್ರ ಮಾರ್ಗ ಬಿಟ್ಟು ಹೋಗ್ತಾ ಇದ್ರು. ದೇವರನ್ನ ಅವರು ದೂಷಿಸ್ತಾ ಇದ್ರು. ದೇವರವ್ರನ್ನ ಪುನಃ ಪುನಃ ಕರುಣಿಸ್ತಾ ಇದ್ರು. ಆದ್ರೆ ತಿಳ್ಕೊಳ್ಳೋದಕ್ಕೆ ಇದ್ದ ಅವಕಾಶ ಯಾರಿಂದ ಬರ್ತಾ ಇತ್ತು? ಪ್ರವಾದಿಗಳ ಮೂಲಕ ಬರ್ತಾ ಇತ್ತು. ನಾನು ಇದನ್ನ ಇನ್ನೊಂದು ಸ್ವಲ್ಪ ಮುಂದೆ ಓದ್ತೀನಿ. ನಡತೆಗಳನ್ನು ಸರಿಪಡಿಸಿಕೊಳ್ಳಿರಿ, ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಸೇವಿಸದಿರಿ. ಹೀಗೆ ಮಾಡಿದರೆ ನಾನು ನಿಮಗೂ ನಿಮ್ಮ ಪಿತೃಗಳಿಗೂ ದಯಪಾಲಿಸಿದ ದೇಶದಲ್ಲಿ ನೀವು ಸುಖ ವಾಸಿಗಳಾಗುವಿರಿ ಎಂದು ತಿಳಿಸಿದರೂ ನೀವು ನನ್ನ ಮಾತನ್ನು ಕೇಳಲಿಲ್ಲ, ಕಿವಿಗೊಡಲೂ ಇಲ್ಲ. ಪ್ರವಾದಿ ಮಾತನ್ನ ಕೇಳಿದ್ರ? ಕೇಳಲಿಲ್ಲ, ಕಿವಿಗಳು. ಅವತ್ತಿನ ಇಸ್ರಾಯೇಲರು ಇವತ್ತಿನ ಇಸ್ರಾಯೇಲರು ಏನು ಹೋಲಿಕೆ? ಅದನ್ನ ನಾವು ಆಲೋಚನೆ. ಆದ್ರೆ ಇನ್ನೂ ಒಂದು ವಿಷಯ ಏನಂತಂದ್ರೆ, ನೀವು ಒಂದು ವೇಳೆ ಅನ್ಯ ದೇವತೆಗಳನ್ನ ಬಿಟ್ಟು ತಿಳ್ಕೊಂಡಿದ್ದಿದ್ರೆ ನಾನು ನಿಮ್ಮನ್ನು ಈ ದೇಶದಲ್ಲಿ ನೆಲೆಗೊಳಿಸಿ ನಿಮ್ಗೆ ಸುಖ ಸಮಾಧಾನಗಳನ್ನ ಕೊಡ್ತಾ ಇದ್ದೆ. ಆದ್ರೆ ನೀವೇನ್ ಮಾಡಲಿಲ್ಲ. ನಮಗ್ ಸುಖ ಸಮಾಧಾನಗಳಿಲ್ಲ, ನಮಗ್ ಶಾಂತಿ ಬೇಕು ಅಂತ ಬಯಸ್ತೀವಿ. ಪ್ರವಾದಿನ ನಾವು ಸ್ವೀಕರಿಸ್ತೀವಿ, ಪ್ರವಾದಿ ಮಾತ್ರ ನಾವು ಒಪ್ಕೊಳ್ತೀವಿ. ನಮ್ಗೆ ಆ ಕಷ್ಟ ಬಂತು, ಈ ಕಷ್ಟ ಬಂತು ಅಂತ ಗುಣಗುಡ್ತೇವೆ. ಪ್ರವಾದಿ ಹೇಳಿರೋದನ್ನು ನಾವು ಪಾಲಿಸಲಿಲ್ಲ ಅಂತಂದ್ರೆ ದೇವರು ನಮ್ಗೆ ಸುಖವನ್ನ ಸಮಾಧಾನವನ್ನ ಹೇಗೆ ಕೊಡ್ತಾನೆ? ಸೆವೆಂತ್ ಯಾಕೆ ಸಮಸ್ಯೆಗಳಿವೆ? ನಮ್ಮ ಕುಟುಂಬಗಳಲ್ಲಿ ಯಾಕೆ ಸಮಸ್ಯೆಗಳಿವೆ? ನಮ್ಮಲ್ಲಿ ವೈಯಕ್ತಿಕವಾಗಿ ಯಾಕೆ ಸಮಸ್ಯೆಗಳಿವೆ? ಪ್ರವಾದಿ ಮಾತನ್ನ ನಾವು ಸ್ವೀಕರಿಸಿದ್ರೆ ಈ ಸಮಸ್ಯೆಗಳು ನಮಗೆ ಬಹುಮಟ್ಟಿಗೆ ಇರ್ತಾರೆ. ನಮಗ್ ಸಮಸ್ಯೆಗಳಿದ್ರೆ ಅದು ಯೋಗಂತರ ಇರ್ಬೇಕಾಗಿತ್ತು. ಆದ್ರೆ ನಮ್ಗೆ ಅಹಮಂತರ ಇದೆ ಸಮಸ್ಯೆಗಳು. ಅದೇ ಯೆರೆಮೀಯ ತಕ್ಷಣದ ಪುಸ್ತಕ, ಯೆರೆಮೀಯ ಬರೆದಿರೋ ಪ್ರಲಾಪಗಳು 2ನೇ ಅಧ್ಯಾಯ 14ನೇ ವಚನ. ಯೆರೆಮೀಯ ಅಂದ ತಕ್ಷಣ ಪ್ರಲಾಪಗಳು 2ನೇ ಅಧ್ಯಾಯ 14ನೇ ವಚನ. ದೇವರು ಏನಕ್ಕೆ ಪ್ರವಾದಿಗಳನ್ನ ಇಟ್ಕೊಂಡಿದ್ದಾರೆ? ನಿನ್ನ ಪ್ರವಾದಿಗಳು ಕಂಡು ಹೇಳಿದ ಕಣಿಗಳು ವ್ಯರ್ಥ, ನಿಸ್ಸಾರ. ಅವರು ನಿನ್ನ ದೋಷವನ್ನು ಬಯಲಿಗೆ ತಾರದ ಕಾರಣ ನಿನ್ನ ದುರವಸ್ಥೆಯು ನೀಗಲಿಲ್ಲ. ಇಲ್ಲಿ ಸುಳ್ಳು ಪ್ರವಾದಿಗಳ ಬಗ್ಗೆ ಹೇಳ್ತಾರೆ. ಈ ಸುಳ್ಳು ಪ್ರವಾದಿಗಳು, ನಾವು ದೇವ ಪ್ರವಾದಿಗಳು ಅನ್ಕೊಂಡು ಬಂದ್ಬಿಟ್ಟು ಜನರಿಗೆ ನಿಮಗ್ ಸುಖ ಆಗಲಿ, ಸಮಾಧಾನ ಆಗಲಿ, ಶಾಂತಿ ಆಗಲಿ ಅಂತ ಹೇಳ್ತಾರೆ. ದೇವರು ನಿಮ್ಮನ್ನು ಕರುಣಿಸ್ತಾನೆ ಅಂತ ಹೇಳ್ತಾ ಇದ್ರು. ಆದ್ರೆ ಅವರ ಹೇಳುತ್ತೆ, ನಿನ್ನ ಪ್ರವಾದಿಗಳು ಕಂಡು ಹೇಳಿದ ಕಣಿಗಳು ವ್ಯರ್ಥ, ನಿಸ್ಸಾರ, ಉಪಯೋಗ ಇಲ್ಲ, ಅದರಲ್ಲೇನು ಸತ್ವ ಇಲ್ಲ. ಅವರು ನಿನ್ನ ದೋಷವನ್ನು ಬಯಲಿಗೆ ತಾರದ ಕಾರಣ ನಿನ್ನ ದುರವಸ್ಥೆಯು ನೀಗಲಿಲ್ಲ. ಒಬ್ಬ ಪ್ರವಾದಿ ಕೆಲಸ ಏನಂತಂದ್ರೆ ನಮ್ಮ ದೋಷವನ್ನ ಆತನ ಎತ್ತಿ ತೋರಿಸ್ಬೇಕು. ಪ್ರವಾದಿನ ದೇವರು ಏನಂತ ನೇಮಿಸ್ತಾ ಇದ್ದು? ಬರೀ ಎಚ್ಚರಿಸೋದು ಮಾತ್ರ ಅಲ್ಲ, ನನ್ನ ದೋಷ, ಕೆಟ್ಟನ. ಇವನು ದಾವಿದ ಬೆತ್ಷೆಬೆ ಜೊತೆ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಿದ್ನು. ಅವನು ನನಗೇನು ಮಾಡಿಲ್ಲ, ರಾಜ ಇದು ಯಾರಿಗೂ ಗೊತ್ತಾಗಲ್ಲ ಅಂದ್ಬಿಟ್ಟು ಆ ಬೆತ್ಷೆಬೆಯ ಗಂಡ ಉರಿಯನನ್ನು ಕೂಡ ಕೊಲ್ಲಿಸ್ಬಿಡ್ತಾನೆ. ಅದು ಯಾರಿಗೂ ಗೊತ್ತಾಗಲ್ಲ ಅಂದ್ಬಿಟ್ಟು ಆರಾಮಾಗಿರ್ತಾನೆ. ದೇವರು ಸುಮ್ಮನೆ ಇರಲಿಲ್ಲ. ಯಾರನ್ನು ಕಳಿಸ್ತಾನೆ? ಪ್ರವಾದಿ ನಾತಾನನ್ನು ಕಳಿಸ್ತಾನೆ. ನಾತಾನನ್ನು ಕಳಿಸ್ಬಿಟ್ಟು ಒಂದು ಕುರಿಮರಿದು ಒಂದು ಸಾಮ್ಯ ಹೇಳಿಸ್ತಾನೆ. ಒಂದು ಕುರಿಮರಿ, ಅವನ ಯಜಮಾನ ಬಡವ, ಶ್ರೀಮಂತ, ಇಬ್ಬರಿದ್ದು ಸಾಮ್ಯ ಹೇಳ್ಬಿಟ್ಟು ಅದೊಂದು ಆ ಕಥೆಯನ್ನು ಮುಗಿಸ್ತಾನೆ. ನಾತಾನ ದಾವಿದನು ತುಂಬಾ ಹೋಗುವುದು. ಆ ಶ್ರೀಮಂತನಿಗೆ 4 ದಂಡನೆ ಆಗ್ಬಿಡ್ತು. ನಾತಾನ ಮೆತ್ತ ಹೇಳ್ತಾನೆ, ನೀನೇ ಆ ದೋಷಿ, ನೀನೇ ಅಪರಾಧಿ, ನೀನೇ 4 ತಿರುಗಿಸ್ಬೇಕು ಅಂತ. ದೇವರು ಒಬ್ಬ ಪ್ರವಾದಿನ ಏನಕ್ಕೆ ನೇಮಿಸ್ಕೊಳ್ತಾನೆ ಅಂತಂದ್ರೆ ನಮ್ಮ ದೋಷಗಳನ್ನು ಬಯಲಿಗೆ ತರಬೇಕು. ಯಾಕೆ ನಮ್ಮ ದೋಷಗಳು ಬಯಲಿಗೆ ತರಬೇಕು? ಯೆರೆಮೀಯ 17:9 ಓದಿ. ಯಾಕೆ ದೋಷಗಳನ್ನ ಬಯಲಿಗೆ ತರಬೇಕು?
ದೋಷಗಳಲ್ಲಿ ಏನ್ ಸಮಸ್ಯೆ? ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅದನ್ನು ಯಾರು ತಿಳಿದಾರು? ಯಾರು ತಿಳಿದಾರು? ನಾನು ಅನ್ಕೋತೀನಿ ಎಲ್ಲಾ ಒಳ್ಳೆ ಕೆಟ್ಟದ್ ಮಾಡ್ತಾ ಇರ್ತೀನಿ, ನನ್ನ ಹೃದಯ ಅನ್ಕೊಳುತ್ತೆ ನೀನು ಅವನಷ್ಟು ಕೆಟ್ಟವನಲ್ಲ, ಆ ತರ ನೀ ಏನ್ ಮಾಡಿಲ್ವಲ್ಲ ಬಿಡು, ನೀನ್ ಸರಿ ಇದೆಯಾ ಅಂತ ನನಗೆ ನನ್ನ ಹೃದಯ ಹೇಳ್ಕೊಡುತ್ತೆ. ಹೃದಯ ಎಲ್ಲಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ಅದು ಒಳಗಾಗಿದೆ. ಈ ಹೃದಯ ನಾನು ನೋಡ್ಬಿಟ್ಟು ನಾನು ಮೆಚ್ಕೊಳ್ತೀನಿ, ಈ ಹೃದಯ ಎಂಥ ಮೋಸದ ಹೃದಯ ಇದೆ. ಅದಕ್ಕೆ ಒಬ್ಬ ಪ್ರವಾದಿ ಬೇಕು. ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಡೋದಕ್ಕೆ ದೇವ್ರು ಯಾರನ್ನು ಕಳಿಸ್ತಾನೆ? ಪ್ರವಾದಿ ಕಳಿಸ್ತಾನೆ. ಇವತ್ತು ನಮಗೆ ಆ ಪ್ರವಾದಿ ಬೇಕು. ಇವತ್ತು ನಮ್ಮ ತಪ್ಪುಗಳನ್ನ ತಿದ್ದು ನಮ್ಮ ದೋಷಗಳನ್ನ ಬಯಲಿಗೆ ತರಬೇಕು. ನೀನು ಕೆಟ್ಟವನು, ನೀನು ದೇವ ದೂಷಕ, ನೀನು ಇನ್ನೊಬ್ಬನ ದ್ವೇಷ ಮಾಡ್ತಾ ಇದೀಯಾ, ಇನ್ನೊಬ್ಬರಿಗೆ ನೀನು ಕೆಟ್ಟದ್ ಮಾಡ್ತಾ ಇದೀಯಾ, ನಿನಗೂ ನೀನ್ ಮೋಸ ಮಾಡ್ಕೊತಾ ಇದೀಯಾ, ಅಥವಾ ನಿನ್ ಕುಟುಂಬಕ್ಕೆ ನೀನು ಮೋಸ ಮಾಡ್ತಾ ಇದೀಯಾ, ಹೇಳ್ಕೊಡೋದಕ್ಕೆ ಯಾರು ಬೇಕು? ಪ್ರವಾದಿ. ನನ್ನ ದೋಷವನ್ನ ಪ್ರವಾದಿ ಮೂಲಕ ದೇವರು ಎತ್ತಿ ತೋರಿಸ್ತಾನೆ. ಬರೀ ಕೇವಲ ನಾತನ ಒಬ್ಬ ದಾವೀದನಿಗೆ ನಾತನನ್ನು ಕಳಿಸೋದು ಮಾತ್ರ ಅಲ್ಲ, ಎಲಿಯನನ್ನ ಅಹಾಬನ ಹತ್ರ ಕಳಿಸ್ತಾನೆ. ಇನ್ನು ಎಷ್ಟೊಂದು ಉದಾಹರಣೆಗಳಿವೆ, ತಕ್ಷಣಕ್ಕೆ ನನಗೆ ಜ್ಞಾಪಕ ಬರದೇ ಇರಬಹುದು. ಇದೇ ವಚನದ ಆಧಾರದಲ್ಲಿ ಯೆರೆಮೀಯ 6:27 ಪುನಃ ಪ್ರಲಾಪಗಳ ಹಿಂದೆ ಯೆರೆಮೀಯ 6:27 ಯೆಹೋವನು ನನಗೆ, ನಾನು ನಿನ್ನನ್ನು ನನ್ನ ಜನವೆಂಬ ಅದುರಿಗೆ ಶೋಧಕನನ್ನಾಗಿ ನೇಮಿಸಿದ್ದೇನೆ. ಶೋಧಕ ಅಂದ್ರೇನು? ಕೆಟ್ಟದ್ದನ್ನ ಹುಡುಕಿ ತೋರಿಸ್ಕೊಡೋದು. ಈ ಅದುರು ಈಗ ಬಂಗಾರದ ಅದುರು ಸಿಕ್ಕಿದ್ರೆ ಅದು ಬಂಗಾರನ, ಅದನ್ನ ಏನ್ ಮಾಡ್ಬೇಕು? ಶೋಧಿಸ್ಬೇಕು. ಶೋಧಿಸ್ತಾ ಬೆಂಕಿಲ್ ಹಾಕಿ ಪುಟಕ್ ಹಾಕಿ ಅದನ್ನ ತೆಗೆದ್ರೆ ಮಾತ್ರ ಚಿನ್ನಾಗಿ ಶುದ್ಧ ಬಂಗಾರ ಬರುತ್ತೆ. ದೇವರು ಹೇಳ್ತಾ ಇದ್ದಾನೆ, ನಿನ್ನನ್ನ ನನ್ನ ಜನವೆಂಬ ಅದಿರಿಗೆ ಶೋಧಕನಾಗಿ ನೇಮಿಸಿದ್ದಾರೆ. ಒಬ್ಬ ಪ್ರವಾದಿ ನಮ್ಮ ಮಧ್ಯದಲ್ಲಿದ್ರೆ ನಮ್ಮ ಎಲ್ಲ ಕೊಳಕು, ಕೊಸುರು, ಅದು ಇದು ಏನೇನಿದೆ ಎಲ್ಲರೂ ಏನ್ ಮಾಡ್ತಾನೆ? ತೆಗೆದು ಹಾಕೋದಿಕ್ಕೆ. ಒಬ್ಬ ಪ್ರವಾದಿಯಿಂದ ನಮ್ಮ ಕೊಳಕು ಹೋಗೋದಿಲ್ಲ. ಪ್ರವಾದಿ ತೋರಿಸ್ಕೊಡ್ಬೇಕು, ಯೋಶ್ವ ನೀನ್ ಇಂಥ ಕೆಟ್ಟವನು, ನೀನ್ ಇಂಥ ಕೆಟ್ಟದ್ ಮಾಡಿದ್ಯಾ. ಜನರಿಗೆ ಶೋಧಕ ಯಾರು? ಪ್ರವಾದಿ. ಪ್ರವಾದಿಯಿಂದ ನಾವು ಎಚ್ಚರಿಕೆಯನ್ನು ಪಡ್ಕೊಳ್ಳೋದಕ್ಕಾಗೋದಿಲ್ಲ. ಪ್ರವಾದಿಯನ್ನು ಪ್ರೇರೇಪಿಸೋನು ಯಾರು? 2 ಪೇತ್ರದಲ್ಲಿ ಓದ್ತೀವಿ, 2 ತಿಮೋತಿ 2 ಕಡೆನೂ ಓದ್ತೇವೆ. ಪವಿತ್ರಾತ್ಮನು ನಮ್ಮ ಹೃದಯಕ್ಕೆ ಮಾತಾಡೋದು ಪ್ರವಾದಿಗಳು. ಒಂದು ನೇರವಾಗಿಯೂ ಕೂಡ ಮಾತಾಡ್ತಾನೆ, ಪ್ರವಾದಿಗಳ ಮೂಲಕ ಬಹುತೇಕ ಮಾತಾಡ್ತಾನೆ ಅನ್ನೋದನ್ನ ನಾವು ಎಚ್ಚರಿಕೆ ಇಟ್ಕೊಳ್ಳೋಣ. ಹಾಗೆ ಜಕರಾಯ 1:4 ಮುಗಿಸ್ಬಿಟ್ಟು ಹೋಗೋಣ ಮುಂದೆ. ಜಕರಿಯ 1:4 ಹಳೆ ಒಡಂಬಡಿಕೆಯ ಕೊನೆಯ 2ನೇ ಗ್ರಂಥ 1:4 ಹೀಗೆ ಹೇಳುತ್ತೆ, ನಿಮ್ಮ ಪಿತೃಗಳಂತೆ ಯೆಹೋವನ ನುಡಿ, ನಿಮ್ಮ ಪಿತೃಗಳಂತಿರಬೇಡಿರಿ. ಪೂರ್ವ ಕಾಲದ ಪ್ರವಾದಿಗಳು ಅವರಿಗೆ, ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ದುರ್ಮಾರ್ಗ ದುಷ್ಕೃತ್ಯಗಳಿಂದ ಹಿಂದಿರುಗಿರಿ ಎಂದು ಸಾರಿದರು, ಅವರು ನನ್ನ ಮಾತು ಕಿವಿಗೊಟ್ಟು ಕೇಳಲಿಲ್ಲ. ನಿಮ್ಮ ದುರ್ಮಾರ್ಗ ದುಷ್ಕೃತ್ಯಗಳನ್ನ ಬಿಟ್ಟು ಹಿಂದಿರುಗಿರಿ ಅಂತ ಹೇಳ್ಕೊಡೋರು ಯಾರು? ಪ್ರವಾದಿಗಳು. ಇವಾಗ ಯಾಕೆ ಈ ಕಾರ್ಯ ಆಗ್ಬೇಕು? ನಾವು ಮೊದಲೇ ಓದಿದ್ವಿ, ಆದ್ರೆ ಪುನಃ ಇನ್ನೊಂದ್ಸರಿ ಓದ್ತೇನೆ ಅದನ್ನ. ನಾವು ಪ್ರವಾದಿ ಮಾತು ಕೇಳಲಿಲ್ಲ, ಹಿಂದಿರ್ಲಿಲ್ಲ ಅಂತಂದ್ರೆ ನಾವೆಲ್ಲಿ ಹೋಗ್ತೇವೆ? ನಾಶಕ್ಕೆ ಹೋಗ್ತೇವೆ. ಯಾಕೆಂದ್ರೆ ಹೃದಯ ಎಲ್ಲಕ್ಕಿಂತ ವಂಚಿತ. ದೇವರು ನಮ್ಮ ಮೊರೆಯನ್ನ ಕೇಳಲಿಕ್ಕೆ ಆಗದಿರೋ ಹಾಗೆ ಆತನ ಕಿವಿ ಕಿವಿಡಲ್ಲ, ಅವನ ಹಸ್ತ ರಕ್ಷಿಸಲಾರದ ಹಾಗೆ ಮೋಟುಗೈಯಿಲ್ಲ. ನಿಮ್ಮ ಪಾಪಗಳೇ ನಿಮ್ಮನ್ನು ದೇವರಿಂದ ಅಗಲಿಸುತ್ತಾ ಬಂದಿವೆ. ಯೆಶಾಯ 59:7. ಪಾಪ ಇದ್ದಾಗ ನಾವು ದೇವ್ರಿಗೆ ಏನಾಗಿರ್ತೇವೆ? ದೂರ ಆಗಿರ್ತೇವೆ. ನಾವೇ ಹೇಳ್ಕೋಬಹುದು, ದೇವ್ರು ನಮ್ಮ ಹತ್ರವಾಗಿದ್ದಾನೆ, ದೇವ್ರು ನಮ್ಮ ಪ್ರಾರ್ಥನೆ ಇಲ್ಲ. ಪಾಪ ನನ್ನಲ್ಲಿ ಒಂದು ಪಾಪ ಇದ್ದಾಗ ನಾವೇನಾಗ್ತೀವಿ? ದೇವರಿಂದ ದೂರ ಆಗ್ತೀವಿ. ಈಗ ದೇವರು ನಮ್ಮನ್ನು ಪುನಃ ಹತ್ರ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು? ದಾವೀದನನ್ನ ಹೇಗೆ ನಾತಾನನ ಮೂಲಕ ಎಚ್ಚರಿಕೆ ಕೊಟ್ಟನೋ ಹಾಗೆ ನಮ್ಮನ್ನ ಎಚ್ಚರಿಕೆ ಕೊಟ್ಟು ತಿರುಗಿಸು. ನಾವು ದೇವರಿಂದ ದೂರ ಆಗಿರ್ತೀವಿ, ನಾವು ದೇವ್ರ ಕಡೆಗೆ ತಿರುಗಿಕೊಂಡು ಬಂದು ಸೇರ್ಕೊಳ್ಳೋದಕ್ಕೋಸ್ಕರ
ದೇವರು ನಮಗೆ ಹಲವಾರು ಎಚ್ಚರಿಕೆಗಳನ್ನ, ಗದರಿಕೆಗಳನ್ನ ಕೊಡೋದು ಯಾರ ಮೂಲಕ? ಒಂದು ವೇಳೆ ಕೊಡದೆ ಹೋದ್ರೆ ನಾವು ಅಶುದ್ಧರಾಗಿರ್ತೇವೆ, ಪಾಪಿಗಳಾಗಿರ್ತೇವೆ, ಪಾಪದಲ್ಲಿ ನಾವು ನಾಶ ಹೊಂದುತ್ತೇವೆ. ಅದರಿಂದ ದೇವರು ನಮ್ಮಲ್ಲಿ 1 ಪೇತ್ರ 1:16 ಹೇಳುವ ಪ್ರಕಾರ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಿ ಅಂತ ಹೇಳುತ್ತೆ. ಈಗ ನಾವು ಪರಿಶುದ್ಧತೆಯನ್ನು ಬಿಟ್ಟು ದಾವಿದನ ಹಾಗೆ ಅಥವಾ ಅಹಾಬನ ಹಾಗೆ ಅಥವಾ ಬೇರೆ ಯಾವುದೋ ಒಬ್ಬ ವ್ಯಕ್ತಿ ಹಾಗೆ, ಬೈಬಲ್ನಲ್ಲಿ ಬರೆದಿರೋ ವ್ಯಕ್ತಿ ಹಾಗೆ ನಾವು ದೇವರಿಂದ ದೂರ ಆಗಿದ್ರೆ ದೇವರು ನಮ್ಮನ್ನು ಯಾವುದು ಕರೀತಾ ಇದ್ದಾನೆ? 1 ಪೇತ್ರ 1:16 ಹೇಗಿರ್ಬೇಕು ನಾವು? ಪರಿಶುದ್ಧ ಅಂದ್ರೆ ಏನು? ಪಾಪ ಮಾಡ್ತಾ ಇರ್ಬೋದು, ಪಾಪದಲ್ಲಿ ಇರ್ಬಹುದು, 1 ಪಾಪ ಇರ್ಬಹುದು, 2 ಪಾಪ ಇರಬಾರ್ದು, ಅಥವಾ 10 ಪಾಪ ಇಟ್ಕೋಬಹುದು, 3 ಪಾಪ ಇಟ್ಕೋಬಾರ್ದು. ಆಗ ಪರಿಶುದ್ಧತೆ ಅಂದ್ರೆ ಏನು? ದೋಷವಿಲ್ಲದೆ. ಮತ್ತಾಯ 5:40 ಪರಲೋಕದ ನಿಮ್ಮ ತಂದೆಯವರು ದೋಷವಿಲ್ಲದವನಾಗಿರುವಂತೆ ನೀವು ಸಹ ದೋಷ. ಆ ದೋಷರಹಿತ ಜೀವನವನ್ನು ಜೀವಿಸಲಿಕ್ಕೆ ದೇವರು ನಮ್ಮನ್ನ ಏನ್ ಮಾಡ್ತಾನೆ? ಪ್ರವಾದಿ ಮೂಲಕ ಎಚ್ಚರಿಕೆ ಕೊಡ್ತಾನೆ, ಆಮೇಲೆ ಗದರಿಸ್ತಾನೆ, ನಮ್ಮನ್ನ ಖಂಡಿಸ್ತಾನೆ, ನಮ್ಮನ್ನ ಶಿಕ್ಷಿಸ್ತಾನೆ. ಇಬ್ರಿಯ 12:14-15. ಇಬ್ರಿಯ 12:14-15. ಎಷ್ಟು ಜನ ದೇವರು ನಾವು ಪ್ರೀತಿ ಸ್ವರೂಪಿ ಅಂತ ಹೇಳ್ತೀವಿ? ಎಷ್ಟು ಜನ ಹೇಳ್ತೀವಿ ದೇವರು ಪ್ರೀತಿ ಸ್ವರೂಪಿ ಅಂತ? ಎಲ್ಲರೂ ಹೇಳ್ತೀವಲ್ವಾ? ದೇವರು ಪ್ರೀತಿ ಸ್ವರೂಪಿನ? ಪ್ರೀತಿ ಮಾಡ್ತಾನ? ಒಳ್ಳೆದು, ಓದೋಣ ಇವರು. ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ಸಾಕು ಬಿಡಬೇಡ, ಸಾಕು ಬಿಡ. ಯಾರೂ ಪರಿಶುದ್ಧತೆ ಇಲ್ಲದೆ ದೇವರನ್ನ ಕಾಣೋದಿಲ್ಲ. ದೇವರು ನಮ್ಮನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಆದ್ರಿಂದ ಎಲ್ಲರೂ ಪರಿಶುದ್ಧತೆ ಬರಬೇಕು ಅಂತ ದೇವರು ಕಾಯ್ಕೊಂಡಿದ್ದಾನೆ. ನಾವು ದೇವರನ್ನ ನೋಡಬೇಕಂದ್ರೆ ಪರಿಶುದ್ಧರಾಗಿರ್ಬೇಕು, ಪಾಪದಲ್ಲಿರ್ಬಾರ್ದು, ಪಾಪ ನಮ್ಮಲ್ಲಿ ಇರ್ಬಾರ್ದು. ಪರಿಶುದ್ಧವಾಗಿರ್ಬೇಕು ಅನ್ನೋದಕ್ಕೋಸ್ಕರ ದೇವರು ಏನ್ ಮಾಡ್ತಾನೆ? 5-6ನೇ ವಚನ ಓದಿ. ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತನ್ನು ಮರೆತು ಬಿಟ್ಟಿದ್ದೀರೋ? ಪೌಲ ಬರಿತಾ ಇದ್ದಾನೆ ಇಬ್ರಿಯರಿಗೆ. ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಯಾಕೆ? ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದು ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆಯಾಗುತ್ತದೆ ಎಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಮಕ್ಕಳೆಂದು. ಎಷ್ಟು ಜನ ನಾವು ದೇವ್ರ ಮಕ್ಕಳು ಅನ್ಕೊಂಡು ಹುಡುಗಾಟ ಆಡ್ಬೋದು, ಎಷ್ಟು ಜನ ನಾವು ದೇವ್ರ ಮಕ್ಕಳು ಅನ್ಕೊಂಡು ಪಾಪ ಮಾಡ್ಬೋದು. ದೇವರು ಅದಕ್ಕೆ ಅವಕಾಶ. ನೀನ್ ಪಾಪಿನ ಹೋಗು, ಸೈತಾನ ಜೊತೆ ಸೇರ್ಕೊಂಡು ನರಕದಲ್ಲಿ ಸಾಯ್ಬೇಕಾಗುತ್ತೆ. ನೀನ್ ನನ್ನ ಮಗ ಅನಿಸ್ಕೊಂಡ್ರೆ ನಾನು ನಿನ್ನನ್ನು ನಿನ್ನನ್ನು ಗದರಿಸ್ತೀನಿ, ನಿನ್ನನ್ನು ಎಚ್ಚರಿಸ್ತೀನಿ. ಲೌಕಿಕ ಸಭೆ ದೋಷದಲ್ಲಿರುವಂತಹ ಸಭೆ, ಅದು ತನಗೂ ಇಲ್ಲ ಹೆಚ್ಚಗೂ ಇಲ್ಲ. ದೇವರು ನಮ್ಮನ್ನ ಬಾಯಿಂದ ಕಾಲು ಬಿಡೋದಕ್ಕೆ ಕಾದುಕೊಂಡಿದ್ದಾನೆ. ಆದ್ರೆ ಅದಕ್ಕಿಂತ ಮುಂಚೆ, ಕಾಲು ಬಿಡೋದಕ್ಕಿಂತ ಮುಂಚೆ ಏನ್ ಹೇಳ್ತಾ ಇದ್ದಾನೆ? ನಾನು ಯಾರ್ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಆದದರಿಂದ ನೀನು ಆಸಕ್ತನಾಗಿದ್ದು ದೇವರ ಕಡೆಗೆ ತಿರುಗಿ. ಸೊ ದೇವರು ನಮ್ಮನ್ನ ತಿರುಗಿಕೊಳ್ಳೋದಕ್ಕೋಸ್ಕರ ನಮ್ಮನ್ನ ಗದರಿಸ್ತಾನೆ. ಯಾಕೆಂದ್ರೆ ನಾವು ಪರಿಶುದ್ಧತೆಯಲ್ಲಿ ಪಾಲ್ಗಾರರಾಗಬೇಕು. ಯಾಕಂದ್ರೆ ಪರಿಶುದ್ಧತೆಯಲ್ಲಿ ನಾವು ಪಾಲ್ಗಾರರಾಗಲಿಲ್ಲ ಅಂತಂದ್ರೆ ನಾವು ದೇವ್ರನ್ನ ನೋಡೋದಕ್ಕೆ ಆಗಲ್ಲ, ಪರಲೋಕಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ದೇವರು ನಮ್ಮ ಮೇಲೆ ಎಷ್ಟೋ ಪ್ರೀತಿ ನಿಟ್ಟು ಒಬ್ಬನೇ ಮಗನನ್ನು ಕೊಟ್ಟನು, ಪಾಪ ಮಾಡ್ತಾ ಇದೆ ಅಂತಾನ. ಪರಿಶುದ್ಧತೆಯಲ್ಲಿ ಪಾಲ್ಗಾರರಾಗ. ಯಾರೂ ರಕ್ಷಣೆ ತಪ್ಪಿಸ್ಕೊಳ್ಬಾರ್ದು, ಎಲ್ಲರೂ ರಕ್ಷಣೆ ಹೊಂದಬೇಕು. ಪ್ರವಾದಿಯ ಪಾತ್ರ ಬಿಟ್ಟು ನಾವು ರಕ್ಷಣೆ ಹೊಂದೋದಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. 10-11ನೇ ವಚನ. ಆ ತಂದೆಗಳು ಅಂದ್ರೆ ನಾವು ಈ ಭೂಲೋಕದ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ಅಂದ್ರೆ ದೇವರಾದರೂ ನಾವು ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸ. ಯಾರ ಮೂಲಕ ಶಿಕ್ಷಿಸ್ತಾನೆ? ಯಾರ ಮೂಲಕ ಶಿಕ್ಷಿಸ್ತಾನೆ? ಪ್ರವಾದಿಗಳ ಮೂಲಕ ಶಿಕ್ಷಣ ಕೊಡ್ತಾನೆ, ಶಿಕ್ಷೆ ವಿಧಿಸ್ತಾನೆ, ಎಚ್ಚರಿಕೆ ಕೊಡ್ತಾನೆ, ಖಂಡಿಸ್ತಾನೆ, ಗದರಿಸ್ತಾನೆ.
ದಾವಿದ ಖಾನೇಶುಮಾರಿ ತಲೆಗಣ್ಣು ಎಣಿಸ್ಬಾರ್ದಾಗಿತ್ತು, ಜನಸಂಖ್ಯೆ ಎಣಿಸ್ಬಾರ್ದಾಗಿತ್ತು. ಎಣಿಸ್ಬಿಟ್ಟ. ದೇವರಿಗೆ ಕೋಪ ಬಂದ್ಬಿಡ್ತು. ಏನಕ್ಕೆ ಶಿಕ್ಷೆಗೆ ಒಳಪಡಿಸ್ತಾನೆ ದೇವರು ದಾವಿದನನ್ನ? ಶಿಕ್ಷೆನ ತಂದು ಹೇಳ್ಕೊಡುವಂತವನು ಯಾರು? ಪ್ರವಾದಿ ಹೆಸರು ನನಗೆ ಗೊತ್ತಿಲ್ಲ, ಮಾತ್ಬಿಡಿ. ಅವನೊಬ್ಬ ದರ್ಶಿ ಬಂದು ಹೇಳ್ತಾನೆ, ನಿನಗೆ 3 ವರ್ಷ, ಇನ್ನೊಂದು 3 ತಿಂಗಳು, ಇನ್ನೊಂದು 3 ದಿನ, ಯಾವ್ದು ಬೇಕು ನಿಂಗೆ, ನಾನು ದೇವ್ರ ಕೈಗೆ ಬೀಳ್ತೀನಿ ಅಂತ. ಶಿಕ್ಷೆ ಯಾರ ಮೂಲಕ ಬರ್ತಾ ಇದೆ? ಪ್ರವಾದಿ ಮೂಲಕ. ಗದರಿಸ್ತಾ ಇದ್ದಾನೆ ದೇವರು, ನೀನು ಮಾಡಿದ ತಪ್ಪು ಅಂತ. ನಾನು ಹಿಂಗೆ ಹೇಳಿದ್ದೆ, ಜನಗಳ ತಲೆಯನ್ನು ನೀನು ಎಣಿಸ್ಬಾರ್ದು, ನೀನು ಎಣಿಸಿದ್ಯ ಶಿಕ್ಷೆ. ಸೊ ದೇವರು ನಮ್ಮನ್ನು ಏನಕ್ಕೆ ಶಿಕ್ಷಿಸ್ತಾನೆ? ನಾವು ಪರಿಶುದ್ಧತೆಯಲ್ಲಿ ಪಾಲ್ಗಾರನಾಗ್ಲಿ, ಪರಲೋಕವನ್ನು ತಪ್ಪಿಸ್ಕೊಳ್ಳದೆ ಇರಲಿ ಅಂತ ದೇವರು ನಮ್ಮನ್ನ ಶಿಕ್ಷೆ ಒಳಪಡಿಸ್ತಾನೆ. ದೇವರು ನಮಗೆ ಪ್ರವಾದಿ ಮೂಲಕ ಮಾತಾಡ್ತಾನೆ ಅಲ್ವಾ? ಪ್ರವಾದಿ ಮೂಲಕ ಮಾತಾಡಬೇಕು ಅಲ್ವಾ? ನಾವು ಪರಲೋಕಕ್ಕೆ ಹೋಗ್ಬೇಕಂದ್ರೆ ನಮ್ಗೆ ಯಾರು ಬೇಕು? ಪ್ರವಾದಿಯ ಬೆದರಿಕೆಗಳು ಬೇಕು, ಎಚ್ಚರಿಕೆಗಳು ಬೇಕು, ಅವರ ಪ್ರಬೋಧನೆಗಳು ಬೇಕು, ಅವರ ಬೋಧನೆಗಳು ಬೇಕು, ನಮ್ಮನ್ನ ತಿದ್ದಬೇಕು. ಯಾರು ಬೇಕು? ಯಾರು? ಪ್ರವಾದಿಗಳು. ಕೊನೆ ಕಾಲದಲ್ಲಿ ನಾವಿದೆ. ಈಗೆಲ್ಲ ಹಳೆ ಒಡಂಬಡಿಕೆಗಳು ಕೊನೆ ಕಾಲಕ್ಕೆ ಬಂದ್ಬಿಟ್ಟಿದ್ದೇವೆ. ಈಗಲೂ ಪ್ರವಾದಿಗಳು ಇದ್ದಾರ? ದೇವರು ಪ್ರವಾದಿಗಳನ್ನ ಉಪಯೋಗಿಸ್ಕೊಳ್ತಾರೆ? ಅದು ಪ್ರಶ್ನೆ. ಈಗಲೂ ಪ್ರವಾದಿಗಳು ನಮಗ್ ಬೇಕಾ? ಆಮೋಸ 3:7 ಪ್ರಕಾರ ನಮಗ್ ಬೇಕಾ? ಯಾಕೆಂತಂದ್ರೆ ದೇವರು ಕರ್ತನಾದ ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸಿದೆ, ಏನೂ ಮಾಡೋದಿಲ್ಲ ಅಂತಂದ್ಮೇಲೆ ಯೇಸು ಕ್ರಿಸ್ತ 2ನೇ ಸಾರಿ ಪ್ರವಾದಿಗೆ ಹೇಳ್ದೆ ಬರ್ತಾನ? ಯೇಸು ಕ್ರಿಸ್ತ ಪರಲೋಕದಲ್ಲಿ ನಡೆಯುವಂತಹ ನ್ಯಾಯ ವಿಚಾರಣೆಯನ್ನ ಪ್ರವಾದಿಗೆ ಹೇಳ್ದೆ ಮುಕ್ತಾಯ ಮಾಡ್ತಾನ? ಯೇಸು ಕ್ರಿಸ್ತ ನಮ್ಮನ್ನ ಪರಲೋಕಕ್ಕೆ ಸಿದ್ಧ ಮಾಡೋದಕ್ಕೆ ಪ್ರವಾದಿಯನ್ನ ಬಳಸ್ಕೊಳ್ಳೋದಿಲ್ವೋ? ಏನು ಮಾಡೋಣ ಅಂತಂದ್ಮೇಲೆ ಆತನ ಏನು ಮಾಡೋದಿಲ್ಲ. ಇವತ್ತು ನಮಗೆ ರೋಗ ಗುಣ ಆಗ್ಬೇಕು, ದೇವರು ನಮಗೆ ಪ್ರವಾದಿ ಮೂಲಕ ಅಂದ್ರೆ ಬೇರೆ ಯಾವ ಮಾರ್ಗದಲ್ಲೂ ರೋಗ ಗುಣ ಆಗಬೇಕು ಅವಕಾಶ. ಅದೇನೊಂದು ವಿಷಯ, ಅದನ್ನೊಂದು ಸರಿ ಯಾವಾಗಲೂ ದೇವರ ಅವಕಾಶ ಮಾಡಿಕೊಟ್ರೆ ಮಾತಾಡ. ಎಫೆಸ 4:11-14 ಅಂತ್ಯಕಾಲದಲ್ಲಿ ನಮಗೆ ಪ್ರವಾದಿಗಳು ಬೇಕಾ? ಯಾರು ಮಾತಾಡ್ತಾ ಇದ್ದಾರೆ ಈಗ? ಎಫೆಸ ಪತ್ರಿಕೆಯಲ್ಲಿ, ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಯಾರು ಮಾತಾಡ್ತಾ ಇದ್ದಾರೆ? ದೇವರ ಆತ್ಮನು ಮಾತಾಡ್ತಾ ಇದ್ದಾನೆ. ಯಾರ ಮೂಲಕ? ಪೌಲನ್. ನೋಡ, ನಮಗ್ ಬೈಬಲು ಎಫೆಸ 4:11-14 ಅಂತ್ಯಕಾಲದಲ್ಲಿ ನಮಗ್ ಪ್ರವಾದಿಗಳು ಬೇಕಾ? ನೋಡ, ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು. ಎಲ್ಲಿ? ಸಭೆಯಲ್ಲಿ ಸಭಾಪಾಲಕರಿದ್ದಾರ? ಸಭಾಪಾಲಕ. ಉಪದೇಶಿಗಳಿದ್ದಾರ? ಇದ್ದಾರೆ. ಸುವಾರ್ತಿಕರಿದ್ದಾರ? ಇದ್ದಾರೆ. ಪ್ರವಾದಿಗಳು ಈ ವಾಕ್ಯದ ಪ್ರಕಾರ ಇರ್ಬೇಕು. ಹಾಗಿದ್ರೆ ಅಂತ್ಯಕಾಲದಲ್ಲಿ ಸಭೆ ನಾವು ಪರಲೋಕಕ್ಕೆ ಸೇರಾಯ್ತಾ? ಇಲ್ಲ, ಇನ್ನೂ ಇಲ್ಲೇ ಇದೆ. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವಜನರನ್ನು ಯೋಗ್ಯತಾ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ, ಸಭೆಯ ಸೇವೆಗಳಿಗೋಸ್ಕರವೂ, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ಸಭೆ ಪರಿಪೂರ್ಣತೆಗೆ ಬಂತ? ಈಗ ಬಂದಿದ್ಯಾ? ಇಲ್ಲ, ಇನ್ನು ಬಂದಿಲ್ಲ. ಬರಬೇಕಂದ್ರೆ ಯಾರಿರ್ಬೇಕು? ಅಪೊಸ್ತಲರಿರ್ಬೇಕು, ಸುವಾರ್ತಿಕರಿರ್ಬೇಕು, ಪ್ರವಾದಿಗಳಿರ್ಬೇಕು, ಸಭಾ ಸೇವಕರಿರ್ಬೇಕು, ಇನ್ನೊಂದೇ ಅಲ್ಲ. ಸೊ ಪ್ರವಾದಿಗಳು ಕ್ರಿಸ್ತನ ಪರಿಪೂರ್ಣತೆಗೆ ನಮ್ಮನ್ನು ನಡೆಸೋದಕ್ಕೆ ಬೇಕು. ಯಾರು ಬೇಕು? ಪಾಲಕರ ಜೊತೆ, ಬೋಧಕರ ಜೊತೆ, ಸುವಾರ್ತಿಕರ ಜೊತೆ ಯಾರು ಬೇಕು? ಪ್ರವಾದಿಗಳು. ಎಷ್ಟು ಜನ ನಾವು ಪಾಲಕರನ್ನ ಒಪ್ಕೊಳ್ತೀವಿ, ಸ್ವಾರ್ಥಿಕರನ್ನ ಒಪ್ಕೊಳ್ತೀವಿ, ಎಷ್ಟು ಜನ ಪ್ರವಾದಿಯನ್ನು ಒಪ್ಕೊಳ್ತೀವಿ ನಾವು? ನಮ್ಮಲ್ಲಿ ಈಗ ಒಂದು ಹೊಸ ಬಂದಿದೆ. ನಾವು ಚಿಕ್ಕವರಾಗಿದ್ದಾಗಿಂದ ನೋಡ್ತಾ ಇದ್ದೇವೆ, ಪಾಸ್ಟರ್ ಮಾತನ್ನ ನಾವು ಕೇಳಲ್ಲ, ನಾವು ಹೇಳ್ದಂಗೆ ಪಾಸ್ಟರ್ ಕೇಳಬೇಕು. ಎಲ್ಲಾ ಚರ್ಚ್ಗಳಲ್ಲಿ ಇರುವಂತ ಎಲ್ಲಾ ಎಲ್ಡರ್ಸ್ಗಳಲ್ಲಿ ಇದೊಂದು ಸಮಸ್ಯೆ. ಪಾಸ್ಟರ್ ರಿಟೈರ್ ಆಗಿದೆ, ನಾನು ಹೇಳೋದು ಸತ್ಯನೂ ಸುಳ್ಳು. ಎಲ್ಲಾ ಚರ್ಚ್ಗಳಲ್ಲೂ
ಈ ಪಾಸ್ಟ್ರು ನಾವ್ ಹೇಳ್ದಂಗೆ ಕೇಳೋದು, ಇಲ್ಲ ಅಂತ ನಾವು ಸರಿ. ಅದೇ ಲೆಕ್ಕದಲ್ಲಿ ಬೋಧಕರು ಏನದು ಪ್ರವಾದಿಗಳನ್ನ ನಾವು ಇಟ್ಕೊಂಡ್ಬಿಟ್ಟಿದ್ದೇವೆ, ಸುವಾರ್ತಿಕರನ್ನು ಅನ್ಕೊಂಡ್ಬಿಟ್ಟಿದ್ದೇವೆ. ಸುವಾರ್ತಿಕರು ಚರ್ಚ್ ಪರ್ಮಿಷನ್ ಕೇಳ್ಕೊಂಡು ಹೋಗೋದು ಎಲ್ಲಿ ಬರ್ತಿದೆ, ಏನು ಹೇಳಿದ್ದಾರೆ. ಸಭಾಪಾಲಕರು ದೇವ್ರ ಕೈ ಕೇಳಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅವರು ಅರ್ಥ ಮಾಡ್ಕೊಳ್ಬೇಕು, ನಾನು ಇಲ್ಲಿ ಯಾವುದೇ ಭೂಮಿ ಮೇಲೆ ಯಾವ ವ್ಯಕ್ತಿಗೂ ನಾನು ಲೆಕ್ಕ ಕೊಡೋಂಗಿಲ್ಲ, ದೇವ್ರಿಗೆ ಮಾತ್ರ ಲೆಕ್ಕ ಕೊಡ್ಬೇಕು. ಬೋಧಕರು ಮಾತ್ರ ಅಲ್ಲ, ಸ್ವಾರ್ಥಕರು ಮಾತ್ರ ಅಲ್ಲ, ಸಭಾಪಾಲಕರು ಮಾತ್ರ ಅಲ್ಲ, ಕುರುಬರು ಮಾತ್ರ ಅಲ್ಲ, ಪ್ರವಾದಿಗಳು ಕೂಡ. ಯಾಕೆಂದ್ರೆ ದೇವರ ಪರಿಪೂರ್ಣತೆಗೆ, ಕ್ರಿಸ್ತನ ಐಕ್ಯತೆಗೆ ನಮ್ಮನ್ನು ನಡೆಸಬೇಕು. ನಾವು ಕ್ರಿಸ್ತನಲ್ಲಿ ಐಕ್ಯರಾಗಿದ್ದೇವೋ? ಪರಲೋಕದಲ್ಲಿ ಸೇರಿ ಆಯ್ತು ಇಲ್ಲ. ಇಲ್ಲಿ ನಾವು ಕ್ರಿಸ್ತನ ಜೊತೆ ಐಕ್ಯರಾಗಿರ್ಬೇಕಂದ್ರೆ ನಮ್ಗೆ ಯಾರು ಬೇಕು? ಪ್ರವಾದಿ ಬೇಕು. ಮುಗಿಸ್ತೇನೆ 3 ನಿಮಿಷ. ಈ ಭೂಮಿ ಮೇಲೆ 3 ಮಹತ್ವವುಳ್ಳ ವಿಮೋಚನೆಗಳುಂಟು. ಯಾವ್ಯಾವುದು? 3 ಮಹತ್ವದ 3 ವಿಮೋಚನೆಗಳು. ಮೊದಲನೇ ವಿಮೋಚನೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಯಾವುದು? ಮೊದಲನೇ ವಿಮೋಚನೆ. 3 ಮಹಾ ವಿಮೋಚನೆಗಳಿವೆ. ಮೊದಲನೇದು ವಿಮೋಚನೆ ಕಾಂಡ. ಯಾರ ವಿಮೋಚನೆ ಇದು? ಐಗುಪ್ತ ದೇಶದ ಇಸ್ರಾಯೇಲ್ರು ಕಾನಾನ್ ದೇಶಕ್ಕೆ ವಿಮೋಚಿಸಲ್ಪಟ್ಟವರಾಗಿ ವಿಮೋಚನೆ. ಐಗುಪ್ತ ನಮ್ಮ ಪಾಪಕ್ಕೆ ಹೋಲಿಕೆಯಾಗಿದೆ, ಲೋಕಕ್ಕೆ ಹೋಲಿಕೆಯಾಗಿದೆ. ಸೊ ನಾವು ವಿಮೋಚನೆಯ ಹಾದಿಯಲ್ಲಿದ್ದೇವೆ. ಮೊದಲನೇ ವಿಮೋಚನೆ. ಎರಡನೇ ವಿಮೋಚನೆಗೆ ದೊಡ್ಡ ಮಟ್ಟದ ಎರಡನೇ ವಿಮೋಚನೆ, ಅದು ಐಗುಪ್ತ ದೇಶದಿಂದ ಇಸ್ರಾಯೇಲ್ ಆಚೆ ಬಂದಿದ್ದಕ್ಕಿಂತ ಬಹಳ ದೊಡ್ಡದು. ಯಾವುದದು? ದೇವರು ನಮ್ಮನ್ನು ವಿಮೋಚನೆಗೋಸ್ಕರ ಮತ್ತೊಮ್ಮೆ ಕಾರ್ಯ ಮಾಡ್ತಾನೆ. ಏನದು? ಇಡೀ ಲೋಕವನ್ನು ವಿಮೋಚನೆ ಮಾಡೋದಕ್ಕೋಸ್ಕರ ದೇವರು ಏನ್ ಮಾಡಿದ್ನು? ತನ್ನ ಒಬ್ಬನೇ ಮಗನನ್ನ ಭೂಲೋಕಕ್ಕೆ ಮನುಷ್ಯ ರೂಪದಲ್ಲಿ ಕಳಿಸ್ಕೊಟ್ಟ. ಮೂರನೇ ಮಹಾವಿಮೋಚನೆ ಎಲ್ಲದಕ್ಕಿಂತ ಸರ್ವಶ್ರೇಷ್ಠವಾದದ್ದು. ಯಾವುದು? ಭೂಲೋಕದ ಎಲ್ಲಾ ನೀತಿವಂತರು ಈ ಪಾಪದ ಲೋಕದಿಂದ ಬಿಡಿಸಲ್ಪಟ್ಟು ಎಲ್ಲಿಗೆ ಸೇರ್ತಾರೆ? ಪರಲೋಕಕ್ಕೆ, ನಿತ್ಯ ಜೀವಕ್ಕೆ ಸೇರ್ತಾರೆ. ನಿತ್ಯ ಲೋಕದಲ್ಲಿ ನಿತ್ಯ ಜೀವಕ್ಕೆ ಸೇರ್ತಾರೆ. ಮೊದಲನೇ ವಿಮೋಚನೆಯಲ್ಲಿ ಪ್ರವಾದಿ ಇದ್ರು. ಎರಡನೇ ವಿಮೋಚನೆಯಲ್ಲಿ ಸ್ನಾನಿಕನಾದ ಯೋಹಾನನೇ. ಈಗ ಎಲ್ಲದಕ್ಕಿಂತ ದೊಡ್ಡ ವಿಮೋಚನೆ, ನಾವು ಈ ಭೂಲೋಕದಿಂದ ಪರಲೋಕಕ್ಕೆ ಸೇರ್ಬೇಕು. ಈ ವಿಮೋಚನೆ ಕಾಲದಲ್ಲಿ ದೇವರು ಪ್ರವಾದಿ ಕಳಿಸೋದಿಲ್ವೋ? ಕಳಿಸೋದಿಲ್ವೋ? ಮೊದಲನೇದ್ರಲ್ಲಿ ಕಳಿಸಿದ್ನು, ಎರಡನೇದ್ರಲ್ಲಿ ದೇವರು ಕಳಿಸಿದ್ನು, ಮೂರನೇದ್ರಲ್ಲಿ ಕಳಿಸ್ಬೇಕು ಅಥವಾ ಕಳಿಸ್ತಾನೆ ಅಥವಾ ಕಳಿಸಿದಾಗ. ಸರಿ ಅಲ್ಲ? ನಾವು ಎಕ್ಸ್ಪೆಕ್ಟ್ ಮಾಡ್ಬೇಕು ತಾನೆ? ಹಾಗಿದ್ರೆ ಅಂತ್ಯಕಾಲದಲ್ಲಿ ಪ್ರವಾದಿ ಇರ್ಬೇಕಾ? ಈಗ ಅಂತ್ಯಕಾಲಕ್ಕೆ ಬಂದಿದೆ ಅಲ್ವಾ? ಮಹಾ ವಿಮೋಚನೆಯನ್ನು ಎದುರು ನೋಡ್ತಾ ಇದ್ದೇವೆ ಅಲ್ವಾ? ಅಂತ್ಯಕಾಲದಲ್ಲಿ ಹಾಗಿದ್ರೆ ಪ್ರವಾದಿ ಇರ್ಬೇಕಾ? ಯೋಚನೆ ಮಾಡ್ತಾ ಇದೀವ? ಯೋಚನೆ ಮಾಡುವಂತದ್ದು ಏನಿಲ್ಲ, ಪ್ರವಾದಿ ಇರ್ಬೇಕು. ಯಾಕೆಂತಂದ್ರೆ ನಮ್ಮ ವಿಮೋಚನೆಯು ಹತ್ತಿರವಾಯಿತು ಅಂತ ಪೌಲ ಬರೀತಾನೆ ಅಲ್ವಾ? ವಿಮೋಚನೆ ಬಂದಿದೆ, ಇಡೀ ಲೋಕವೆಲ್ಲ ರಕ್ಷಣೆ ಹೊಂದಬೇಕು. ಮತ್ತ 24:11 ವಚನ ಹೇಳುತ್ತೆ, ನೀವು ಮೋಸ ಹೋಗ್ಬೇಡ್ರಿ, ಅನೇಕ ಸುಳ್ಳು ಪ್ರವಾದಿಗಳು ಬಂದು ನಿಮ್ಮನ್ನ ದೇವರಿಂದ ದೂರ ಮಾಡ್ತಾರೆ. ಸುಳ್ಳು ಪ್ರವಾದಿಗಳು ಬರ್ತಾರೆ ಅಂತಂದ್ಮೇಲೆ ಸತ್ಯ ಪ್ರವಾದಿನೂ ಇರ್ಬೇಕಲ್ವೋ? ಸತ್ಯತೆ, ಅನೇಕ ಮಂದಿ ಪ್ರವಾದಿಗಳು ಬರ್ತಾರೆ ಅಂತ ಬರ್ದಿಲ್ಲ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಬರ್ತಾರೆ ಅಂತ ಬರ್ದಿರೋದಲ್ಲಿ. 24ನೇ ವಚನನೂ ಕೂಡ ಸಾಧ್ಯವಾದ್ರೆ ದೇವರು ಆದ್ಕೊಂಡವ್ರನ್ನ ಮೋಸಗೊಳಿಸುವಂತೆ. ದೇವರು ನಮ್ಮನ್ನ ಮೋಸದಿಂದ ತಪ್ಪಿಸೋದಕ್ಕೋಸ್ಕರ, ಆ ಸುಳ್ಳು ಪ್ರವಾದಿಗಳ ಬಲೆಯಿಂದ ತಪ್ಪಿಸೋದಕ್ಕೋಸ್ಕರ ನಮಗೆ ನಿಜವಾದ ಪ್ರವಾದಿಯನ್ನು ಕಳಿಸ್ಕೊಡೋದಿಲ್ವೋ? ಸುಳ್ಳು ಪ್ರವಾದಿಗಳು ಬರ್ತಾರೆ ಅಂದ್ಮೇಲೆ ನಿಜ ಪ್ರವಾದಿಗಳು ಇದ್ದೇ ಇರ್ತಾರೆ ಅಂತ ದೇವರ ಲೆಕ್ಕ. ಅದಕ್ಕೆ ಯೇಸು ಕ್ರಿಸ್ತ ಸುಳ್ಳು ಪ್ರವಾದಿಗಳು ಬರ್ತಾರೆ, ಆ ಸುಳ್ಳಿಂದ ತಪ್ಪಿಸೋದಕ್ಕೆ ನಿಜವಾದ ಪ್ರವಾದಿನೂ ಕೂಡ ಬೇಕು. ಅದಕ್ಕೇನೆ 1 ಥೆಸಲೋನಿಕ 5ನೇ ಅಧ್ಯಾಯದಲ್ಲಿ ಪೌಲ ಬರೀತಾನೆ. 1 ಥೆಸಲೋನಿಕ 5ನೇ ಅಧ್ಯಾಯ 19-21. ಪೌಲೋಸ್ ಆದ್ಮೇಲೆ ಥೆಸಲೋನಿಕ ಬರುತ್ತೆ, ತಿಮೋತಿಗಿಂತ ಮುಂಚೆ. 1 ಥೆಸಲೋನಿಕ 5ನೇ ಅಧ್ಯಾಯ 19-.
ಒಂದ್ ನಿಮಿಷ. ಪವಿತ್ರಾತ್ಮನನ್ನು ನಂದಿಸಬೇಡಿ. ಪವಿತ್ರಾತ್ಮನು ಯಾರ ಮೂಲಕ ಮಾತಾಡ್ತಾರೆ? ಪ್ರವಾದಿಗಳ ಮೂಲಕ. ಸೊ ಪವಿತ್ರಾತ್ಮನನ್ನು ನಂದಿಸಬೇಡಿ ಅಂತಂದ್ರೆ, ನಂದಿಸೋದಂದ್ರೆ ಆರಿಸ್ಬಿಡೋದು. ಈಗ ಬೆಂಕಿ ದೀಪ ಉರಿತಾ ಇರುತ್ತೆ, ನಂದಿಸೋದಂದ್ರೆ ದೀಪನ ಕೆಡ್ಸೋದು. ಪವಿತ್ರಾತ್ಮನನ್ನು ನಂದಿಸಬೇಡಿ ಅಂದ್ರೆ ಏನು? ಪ್ರವಾದಿಗಳನ್ನ ನೀವು ತಿರಸ್ಕಾರ ಮಾಡಬೇಡಿ. ನೋಡೋಣ, ಅದನ್ನು ಓದೋಣ. ಪ್ರವಾದನೆಗಳನ್ನು ಹೀನೈಸಬೇಡ್ರಿ. ಏನಂತ ಹೇಳುತ್ತೆ? ಪ್ರವಾದನೆಗಳನ್ನ ಹೀನೈಸಬೇಡ್ರಿ. ಡಿಸ್ಪೈಸ್ ನಾಟ್ ದಿ ಪ್ರೊಫೆಸೈಯಿಂಗ್ಸ್. ಸೊ ಪ್ರವಾದನೆಗಳನ್ನ ನಾವು ತಾತ್ಸಾರ ಮಾಡಬಾರ್ದು. ಪ್ರವಾದಿ ಮಾತಾಡಿದ್ದಾರೆ ಅಂತಂದ್ರೆ ಅದಕ್ಕೆ ಲಕ್ಷ್ಯ ಕೊಡ್ಬೇಕು. ನೆನ್ಪಿಟ್ಕೊಳ್ಳಿ, ಯಾರ್ಯಾರು ಯೆಶಾಯನ ಮಾತನ್ನ ಕೇಳಲಿಲ್ವೋ ಯಾರು ಕೂಡ ಬಾಬೆಲ್ ರಾಜನಿಂದ ರಕ್ಷಣೆ ಹೊಂದಿಲ್ಲ, ಅಶ್ಶೂರರಿಂದ ರಕ್ಷಣೆ ಹೊಂದಿಲ್ಲ. ಮೋಶೆ ಮಾತನ್ನ ಯಾರ್ಯಾರು ಕೇಳಲಿಲ್ವೋ ಅವ್ರು ಯಾರು ಕಾನಾನ್ ದೇಶ ಸೇರ್ಲಿಲ್ಲ. ಯಾರು ಎಲಿಯನ್ ಮಾತು ಕೇಳಲಿಲ್ವೋ ಅವ್ರು ಯಾರು ಕೂಡ ರಕ್ಷಣೆ ಹೊಂದಿಲ್ಲ. ಇವತ್ತು ನಾವು ಪ್ರವಾದನೆಗಳನ್ನ ಹೀನೈಸಬಾರ್ದು, ತಾತ್ಸಾರ ಮಾಡಬಾರ್ದು, ಬೇಜವಾಬ್ದಾರಿಯಿಂದ ನೋಡಬಾರ್ದು. ಇದು ನಮಗ್ ಬೇಕಾಗಿಲ್ಲ, ಬೈಬಲ್ ಸಾಕು ಅಂತ ಹೇಳಬಾರ್ದು. ಬೈಬಲ್ ಜೊತೆ ದೇವರು ಏನು ಕೊಟ್ಟಿದ್ದಾನೆ? ಪ್ರವಾದಿಗಳನ್ನು ಕೂಡ ಕೊಟ್ಟಿದ್ದಾನೆ. ಯಾಕಂದ್ರೆ ಬೈಬಲ್ ಅಲ್ಲಿ ಹೇಳ್ತಾ ಇದೆ, ಪ್ರವಾದನೆಗಳನ್ನ ನೀವೇನ್ ಮಾಡಬಾರ್ದು, ಹೀನೈಸಬೇಡಿ ಅಂತ. ಪವಿತ್ರಾತ್ಮನು ಇನ್ನೂ ಕೂಡ ಸಭೆಯಲ್ಲಿ ಪವಿತ್ರಾತ್ಮನು ಸಭೆಯಲ್ಲಿ ಏನು ಮಾಡ್ತಾ ಇದ್ದಾನೆ? ಕಾರ್ಯ ಮಾಡ್ತಾ ಇದ್ದಾನೆ. ಪವಿತ್ರಾತ್ಮನ ಇಲ್ಲ ಅಂತಂದ್ರೆ ಪ್ರವಾದಿಗಳು ಇರೋದಿಲ್ಲ. ಪವಿತ್ರಾತ್ಮನ ಇದಾನೆ ಅಂತಂದ್ರೆ ಅವ್ರು ಕಾರ್ಯ ಮಾಡೋದಕ್ಕೆ ದೇವರು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯಗಳನ್ನ ತಿಳಿಸದೆ ಏನು ಮಾಡೋದಿಲ್ಲ. ನಮ್ಮ ಸಭೆಯಲ್ಲಿ ಬೈಬಲ್ ನಮ್ಗೆ ಬಂದಿದ್ರೆ ಸಾಕು, ಪ್ರವಾದಿಗಳು ಬೇಡ, ಪ್ರವಾದನೆಗಳು ಬೇಡ ಅಂತ ಹೇಳ್ತಾರೆ. ಅವ್ರು ಸುಳ್ಳು ಬೋಧಕರು, ನೆನ್ಪಿಟ್ಕೊಂಡು. ಯಾರ ಮಾತು ಹೇಳ್ತಾರೆ ಅವ್ರು ಸುಳ್ಳು ಹೇಳ್ತಾರೆ. ಯಾಕೆಂದ್ರೆ ಬೈಬಲ್ ಹೇಳುತ್ತೆ, ಸಭೆ ಐಕ್ಯತೆಗೆ ಬರೋ ತನಕ, ಕ್ರಿಸ್ತನ ಪರಿಪೂರ್ಣತೆಗೆ ಬರೋ ತನಕ ಇಲ್ಲಿ ಪ್ರವಾದಿಗಳು ಕೂಡ ಇರ್ತಾರೆ. ಈಗ ನಮ್ಮ ಮುಖ್ಯ ವಾಕ್ಯ ಓದಿದ್ವಲ್ಲ, ಆ ವಾಕ್ಯಕ್ಕೆ ಹೋಗೋಣ. ಏನ್ ಹೇಳ್ತಾರೆ? 4:29-18 ಮುಗಿತು. ಏನಂತ ಹೇಳ್ತು? 4:29-18 ದೇವದರ್ಶಕರಿಲ್ಲದಿರುವಲ್ಲಿ ಜನರು ಅಂಕೆ ಮೀರುವರು. ಮುಂದೆ ಕೈಕೊಳ್ಳುವವನೋ ಧನ್ಯನಾಗುವನು. ಪ್ರವಾದಿಗಳ ಕೆಲಸ ಏನಪ್ಪಾ ಅಂತಂದ್ರೆ ಧರ್ಮೋಪದೇಶವನ್ನ ಕೈಗೊಳ್ಳೋದಕ್ಕೆ ಉಪದೇಶ ಮಾಡೋದೇ ಪ್ರವಾದಿ ಕೆಲಸ. ಅವನು ಧನ್ಯನಾಗ್ತಾನೆ. ಧರ್ಮೋಪದೇಶವನ್ನ ಕೈಗೊಂಡು ನಡೆದವನು, ಆಜ್ಞೆಗಳನ್ನ ಕೈಗೊಂಡು ನಡೆದವನು ಏನಾಗ್ತಾನೆ? ಧನ್ಯನಾಗ್ತಾನೆ. ಆಜ್ಞೆಗಳನ್ನ ನಾವು ಬಿಟ್ಟಿರ್ತೇವೆ, ಅದರಿಂದ ಪ್ರವಾದಿಗಳನ್ನ ದೇವರು ಕಳಿಸ್ಕೊಡ್ತಾನೆ. ನಾತಾನನನ್ನ ದಾವೀದನ ಹತ್ರ ಕಳಿಸ್ಕೊಟ್ಟ. ದೇವದರ್ಶಕರಿಲ್ಲದಿರುವಲ್ಲಿ, ದೇವದರ್ಶಕರು ಯಾರು? ಹಾಗೆ ಇಟ್ಕೊಂಡು ಅರಣ್ಯಕಾಂಡ 12:6 ನೋಡೋಣ. ದೇವದರ್ಶಕರು ಯಾರು? ಅರಣ್ಯಕಾಂಡ 12:6 ಕೊನೆ ವರ್ಷ. ನನ್ನ ಮಾತನ್ನು ಕೇಳಿರಿ, ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು, ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತಾಡುವೆನು. ಜ್ಞಾನ ದೃಷ್ಟಿ ಇದೆಯಲ್ಲ, ದರ್ಶನ ಇಲ್ಲ, ಸ್ವಪ್ನ ಅಂತಂದ್ರೆ ಕನಸು. ಒಬ್ಬ ಪ್ರವಾದಿ ಇದ್ದ ದೇವರು ಯಾರ ಮೂಲಕ ಮಾತಾಡ್ತಾನೆ? ಜ್ಞಾನ ದೃಷ್ಟಿ ಅಂದ್ರೆ ದರ್ಶನಗಳ ಮೂಲಕ ಅಥವಾ ಕನಸುಗಳ ಮೂಲಕ. ಸ್ವಪ್ನದಲ್ಲಿ ದೇವರು ಮಾತಾಡ್ತಾನೆ. ದಾನಿಯೇಲನಿಗೆ, ಎಜ್ಕೇಲನಿಗೆ, ಯೆರೆಮೀಯನಿಗೆ, ಯೆಶಾಯನಿಗೆ, ಆಮೋಸನಿಗೆ, ಇತ್ಯಾದಿ ಎಲ್ಲ. ದೇವದರ್ಶಕರಿಲ್ಲದೆ ಹೋದರೆ ಜನರು ಏನಾಗ್ತಾರೆ? ನಾಶವಾಗ್ತಾರೆ. People perish when there is no vision. Where there is no vision, people perish. ಆದರೆ ಧರ್ಮೋಪದೇಶವನ್ನು ಕೈಗೊಂಡು ನಡೆಯೋರು ಧನ್ಯನ. ಈಗ ನಮಗೆ ಸ್ವಲ್ಪ ಮಟ್ಟದಲ್ಲೂ ಅರ್ಥ ಆಗಿಲ್ಲ ಪ್ರವಾದಿಯ ಮಹತ್ವ ಏನು, ಯಾಕೆ ನಮಗ್ ಪ್ರವಾದಿ ಬೇಕು, ಅಂತ್ಯಕಾಲದಲ್ಲಿ ಯಾಕೆ ನಮಗ್ ಪ್ರವಾದಿ ಬೇಕು ಅಂತ. ಹಾಗಿದ್ರೆ ಅಂತ್ಯಕಾಲದ ಈ ಸಭೆಯನ್ನ ದೇವರು ಹೇಗೆ ನಡೆಸಿದ್ದಾನೆ, ಪ್ರವಾದಿಯನ್ನ ಹೇಗೆ ತೋರಿಸ್ಕೊಟ್ಟಿದ್ದಾನೆ, ಅದಕ್ಕೆ ಆಧಾರ ಏನು? ನಾಳೆ ಆರಾಧನೆಯಲ್ಲಿ ನಾವು ಅದನ್ನು ಕಲ್ತ್ಕೊಂಡು ಮನಸ್ಸನ್ನ ಸಿದ್ಧ ಮಾಡ್ಕೊಂಡು ಬನ್ನಿ. ದೇವರು ಈ ಮಾತುಗಳ ಮೂಲಕ ನಮ್ಮನ್ನು ನಡೆಸಿ. ದೇವರಿಗೆ ಸ್ತೋತ್ರವಾಗಲಿ.